ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 30 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್, GDP ಗ್ರೋತ್ ಹಿಟ್ಸ್ 5.4% ಇನ್ Q2, ಲೋವೆಸ್ಟ್ ಇನ್ 7 ಕ್ವಾರ್ಟರ್. ಸೊ ಈ ಒಂದು ಆರ್ಟಿಕಲಲ್ಲಿ ಈ GDP ಗ್ರೋತ್ ಅನ್ನುವಂಥದ್ದು ಕುಸಿಯಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗಿದೆ ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದ್ದಾರೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತಾ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಡ್ರಾಫ್ಟ್ ಓವರ್ಲುಕ್ಸ್ ಕೀ ಇಶ್ಯೂ ಆಫ್ ಲಿಮಿಟಿಂಗ್ ಪ್ರೊಡಕ್ಷನ್ ಸೇಸ್ ಗ್ರೂಪ್ ಆಫ್ ಕಂಟ್ರಿ. ಸೊ ಇತ್ತೀಚೆಗೆ ಈ ಸೌತ್ ಕೊರಿಯಾದ ಬೋಸಾನ್ ಅನ್ನುವಂಥ ನಗರದಲ್ಲಿ ಈ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿಯನ್ನು ಅದರ ಕರಡನ್ನು ರಚಿಸಲಾಗಿದೆ. ಸೊ ಈ ಕರಡು ಅನ್ನುವಂಥದ್ದು ಜಾಗತಿಕ ಒಂದು ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಸೊ ಅದನ್ನು ಮಿತಿಗೊಳಿಸುತ್ತಾ ಅಂತ ಸೊ ಇಲ್ಲಿ ಹಲವಾರು ದೇಶಗಳು ಇಲ್ಲಿ ಹೇಳ್ತಾ ಇದೆ. ಸೊ ಇದು ಕೂಡ ನಮಗೆ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರೈಲ್ವೆ ಟು ರನ್ ಓವರ್ 1300 ಟ್ರೈನ್ಸ್ ಫಾರ್ ಮಹಾಕುಂಭಮೇಳ. ಸೊ ಹಿಯರ್ ಈಸ್ ಮಹಾಕುಂಭಮೇಳಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸುಮಾರು 1300 ರೈಲ್ವೆಗಳನ್ನ ಇಲ್ಲಿ ಬಿಡಲಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮಗೆ GS ಪೇಪರ್ 1ನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೈಂಟಿಸ್ಟ್ ಇಂಡಸ್ಟ್ರಿ ಡಿಮ್ಯಾಂಡ್ ಪ್ಯಾಸೇಜ್ ಆಫ್ ನ್ಯೂ ಸೀಡ್ಸ್ ಬಿಲ್ ಚೇಂಜಸ್ ಇನ್ ಪಾಲಿಸಿ. ಸೊ ಇಲ್ಲಿ ವಿಜ್ಞಾನಿಗಳು ಮತ್ತು ಕೈಗಾರಿಕೆಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ಸೀಡ್ಸ್ ಬಿಲ್ಲನ್ನು ಸೊ ಇಲ್ಲಿ ಸೀಡ್ಸ್ ಬಿಲ್ನಲ್ಲಿ ಬದಲಾವಣೆಗಳನ್ನ ತರಬೇಕಂತ ಹೇಳಿ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಅನ್ನುವಂಥದ್ದಿದೆ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 9 ಟಾಪಿಕ್ಗಳನ್ನ ನಾವು ಇಲ್ಲಿ ಡಿಸ್ಕಸನ್ನು ಮಾಡಲಿದ್ವಿ. ಸೊ ಇನ್ ದ್ಯಾಟ್ ಫಸ್ಟ್ ಒನ್ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್, ಧರ್ತಿ ಅಬ್ಬಾಜ್ ಜನತಿ ಗ್ರಾಮ ಉತ್ಕರ್ಷ ಅಭಿಯಾನ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈ ದಾಖಿಲ ಪೋರ್ಟಲ್, ಇಂಟರ್ನ್ಯಾಷನಲ್ ಪ್ಯಾಥೋಜನ್ ಸರ್ವೈಲೆನ್ಸ್ ನೆಟ್ವರ್ಕ್, ಅನಲಕ್ಷ್ಯ, ಸಾರೆಕ್ಸ್ 24, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್, ಗಿರ್ನಾರ್ ವೈಲ್ಡ್ ಲೈಫ್ ಸೆಂಚುರಿ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಬಾಲ್ಟಿಕ್ಸ್. ಈ ಬಗ್ಗೆ ನಾವಿಲ್ಲಿ ನೋಡಲಿದ್ದೀವಿ. ಸೊ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳನ್ನು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಹಿಯರ್ ಕೀವರ್ಡ್ GDP ಗ್ರೋತ್, GDPಯ ಬೆಳವಣಿಗೆ ಅನ್ನುವಂಥದ್ದು GDP. ಸೊ ಈ GDP ಕಾನ್ಸೆಪ್ಟನ್ನು ನಾವು ಎಕಾನಮಿ GS 3 ಪೇಪರ್ನಲ್ಲಿ ಬರುವಂಥ ಈ ಎಕಾನಮಿಲಿ ಇದನ್ನು ಸ್ಟಡಿಯನ್ನು ಮಾಡ್ತೀವಿ. ಎಸ್, ಸೊ ಇನ್ ದ್ಯಾಟ್ ಎಕಾನಮಿ ಸೊ ನಾವಿಲ್ಲಿ ಈ GDP ಅಂತಂದ್ರೆ ಏನು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಿ. ಹಾಗಿದ್ರೆ GDP ಅಂತಂದರೆ ಏನು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ GDP ಅಂತಂದರೆ ಟೋಟಲ್ ವ್ಯಾಲ್ಯೂ ಆಫ್ ಫೈನಲ್ ಗುಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಕಂಟ್ರಿ ವಿದಿನ್ ಅ 1 ಇಯರ್. ಅಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದಂಥ ಅಂತಿಮ ಸರಕುಗಳ ಒಟ್ಟಾರೆ ಮೌಲ್ಯವನ್ನು ನಾವೇನಂತ ಕರಿತೀವಿ, GDP ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಇವಾಗ ಈ GDPಯನ್ನು 3 ವಿಧಾನಗಳಲ್ಲಿ 3 ಮೆಥಡ್ಸ್ಗಳಲ್ಲಿ ಇದನ್ನು ಕ್ಯಾಲ್ಕುಲೇಟನ್ನು ಮಾಡಲಾಗತ್ತೆ. GDP is calculated in 3 methods. So first one is income based method, and the next one is consumption method, and the next one is ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಸೊ ಈ 3 ಒಂದು ವಿಧಾನಗಳ ಮೂಲಕ ಇಲ್ಲಿ GDPಯನ್ನು ಲೆಕ್ಕ ಹಾಕಲಾಗತ್ತೆ. ಹಾಗಿದ್ರೆ ಇಲ್ಲಿ GDPಯ ಒಂದು ಏಕೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪ್ರತಿ ಕ್ವಾರ್ಟರ್ಗೆ ಈ GDPಯನ್ನು ಲೆಕ್ಕ ಹಾಕುವಂಥ ಉದ್ದೇಶ ಏನು ಅನ್ನುವಂಥದ್ದು. ಸೊ ಇಲ್ಲಿ ಎಕಾನಮಿಯಲ್ಲಿ GDP ಗ್ರೋತ್ ಆಗಿದೆ ಅಂತಂದರೆ ಇದರ ಅರ್ಥ ಏನಾಗಿರುತ್ತೆ, ಸೊ ಎಕಾನಮಿಯಲ್ಲಿ ಬಳಕೆ ಅನ್ನುವಂಥದ್ದು ಅಥವಾ ಕನ್ಸಂಪ್ಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಅರ್ಥ ಆಗತ್ತೆ. ಸೊ ಇಟ್ ಮೀನ್ ಸೊ ಇಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತಂದರೆ ಜನರ ಒಂದು ಕೊಳ್ಳುವ ಸಾಮರ್ಥ್ಯ ಅಂದರೆ ಪರ್ಚೇಸಿಂಗ್ ಪವರ್ ಅಂತ ಏನು ಕರಿತೀವಿ ಅದು ಕೂಡ ಹೆಚ್ಚಾಗಿರುತ್ತೆ.
ಪರ್ಚೇಸಿಂಗ್ ಪವರ್. ಎಸ್, ಸೊ ಇವಾಗ ಏನು ಇಲ್ಲಿ ಜಿ ಡಿ ಪಿ ಅನ್ನುವಂಥದ್ದು 5.4%ಗೆ ಇಳಿಕೆಯಾಗಿದೆ, ಕಡಿಮೆಯಾಗಿದೆ ಅಂತ. ಸೊ ಇದು 7 ಕ್ವಾರ್ಟರ್ಗಳಲ್ಲಿ ಅತ್ಯಂತ ಕಡಿಮೆ ಒಂದು ಜಿ ಡಿ ಪಿ ದರವನ್ನು ಹೊಂದಿದೆ. ಸೊ ಇಲ್ಲಿ ಜಿ ಡಿ ಪಿ ಕಡಿಮೆ ಆಗಿದೆ ಅಂತಂದರೆ ಇದರ ಅರ್ಥ ಎಕಾನಮಿಯಲ್ಲಿ ಬಳಕೆ ಅನ್ನುವಂಥದ್ದು ಅಂದರೆ ಗೂಡ್ಸ್ ಏನಿದೆ ಅಥವಾ ಸರಕುಗಳ ಬಳಕೆ ಅನ್ನುವಂಥದ್ದು ಇಲ್ಲಿ ಕಡಿಮೆಯಾಗಿದೆ. ಹೀಗಾಗಿ ಜನರ ಒಂದು ಕೊಳ್ಳುವ ಸಾಮರ್ಥ್ಯ ಕೂಡ ಕಡಿಮೆಯಾಗಿದೆ. ಯಾಕೆ ಕಡಿಮೆ ಆಗಿದೆ ಅಂದರೆ ಹಣದುಬ್ಬರ. ಓಕೆ, ಸೊ ಇನ್ಫ್ಲೇಷನ್ ಹೆಚ್ಚಾಗಿರೋದ್ರಿಂದ ಕೂಡ ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಇಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಸೊ ಇಲ್ಲಿ ಜಿ ಡಿ ಪಿ ಗ್ರೋತ್ ಆಗಿದೆ ಅಂತಂದ್ರೆ ಸೊ ಇಲ್ಲಿ ಎಕಾನಮಿಯಲ್ಲಿ ಸರಕುಗಳ ಬೇಡಿಕೆ ಕೂಡ ಹೆಚ್ಚಾಗಿದೆ ಅಂತ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಕಡಿಮೆ ಆಗಿದೆ ಅಂತಂದರೆ ಜಿ ಡಿ ಪಿ ಇಳಿಕೆ ಆಗಿದೆ ಅಂತಾರೆ ಎಕಾನಮಿಯಲ್ಲಿ ಸರಕುಗಳ ಮೇಲಿನ ಒಂದು ಬೇಡಿಕೆ ಕೂಡ ಏನಾಗಿದೆ, ಕಡಿಮೆಯಾಗಿದೆ ಅಂತ ಹೇಳಿ. ಸೊ ಇಲ್ಲಿ ಎಕಾನಮಿಯಲ್ಲಿ ಜಿ ಡಿ ಪಿ ಅನ್ನುವಂಥದ್ದು ಇಳಿಕೆಗೆ ಕಾರಣಗಳು ಏನು ಅನ್ನುವಂಥದ್ದು, ಯಾಕೆ ಇಲ್ಲಿ ಜಿ ಡಿ ಪಿ ಅನ್ನುವಂಥದ್ದು ಇಳಿಕೆಯಾಗಿದೆ ಅನ್ನುವಂಥ ಅಂಶಗಳನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಬಹುಮುಖ್ಯವಾಗಿ ಏನಾಗಿದೆ ಅಂದರೆ ಹಣದುಬ್ಬರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಹಣದುಬ್ಬರ. ಸೊ ಇಲ್ಲಿ ಹಣದುಬ್ಬರ ಹೆಚ್ಚಾಗ್ತಾ ಇರೋದ್ರಿಂದ ಜನರ ಒಂದು ಪರ್ಚೇಸಿಂಗ್ ಪವರ್ ಕೆಪಾಸಿಟಿ ಅನ್ನುವಂಥದ್ದು ಏನಾಗ್ತಾ ಇದೆ ಅಂದರೆ ಕಡಿಮೆಯಾಗಿದೆ. ಸೊ ಇದರಲ್ಲಿ ಬಹುಮುಖ್ಯವಾಗಿ ಫುಡ್ ಇನ್ಫ್ಲೇಷನ್, ಆಹಾರದ ಹಣದುಬ್ಬರ ಅಂದರೆ ಆಹಾರದ ಒಂದು ಇನ್ಫ್ಲೇಷನ್, ಆಹಾರದ ಬೆಲೆಗಳಲ್ಲಿ ಕೂಡ ಏನಾಗಿದೆ ಅಂತಂದರೆ ಏರಿಕೆಯಾಗಿರುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಹಾಗೆ ಕೋರ್ ಸೆಕ್ಟರ್ ಅಂತ ಕರಿತೀವಿ, ಪ್ರಮುಖವಾಗಿ 8 ಕೋರ್ ಸೆಕ್ಟರ್ಗಳು ಬರುತ್ತೆ. ಸೊ ಈ 8 ಕೋರ್ ಸೆಕ್ಟರ್ಗಳ ಉತ್ಪಾದನೆಯಲ್ಲೂ ಕೂಡ ಏನಾಗಿದೆ ಅಂತಂದರೆ ಕಡಿಮೆಯಾಗಿರುವಂಥದ್ದು ಈ ಜಿ ಡಿ ಪಿಯ ಬೆಳವಣಿಗೆಯಲ್ಲಿ ಕುಸಿತಕ್ಕೆ ಕಾರಣವಾಗಲಿಕ್ಕೆ ಒಂದು ಮೇಜರ್ ಕಾರಣವಾಗಿದೆ. ಎಸ್, ಸೊ ಈ ಒಂದು ಆರ್ಟಿಕಲಲ್ಲಿ ಯಾವೆಲ್ಲ ಒಂದು ಅಂಶಗಳನ್ನು ಡಿಸ್ಕಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇಂಡಿಯಾ ಜಿ ಡಿ ಪಿ ಗ್ರೋತ್ ಫೆಲ್ ಟು 5.4% ಇನ್ ಕ್ವಾರ್ಟರ್ ಟು 2024, ದ ಲೋವೆಸ್ಟ್ ಇನ್ 7 quarters, ಸಿಗ್ನಿಫಿಕೆಂಟ್ಲಿ ಬಿಲೋ expectation and rising concern about achieving the RBI's full year target 7.2%. ಎಸ್, ಸೊ ಇಲ್ಲಿ ಆರ್ ಬಿ ಐ ಏನು ಪ್ರೆಡಿಕ್ಟನ್ನು ಮಾಡಿತ್ತಂದ್ರೆ, ಏನು ಅಂದಾಜನ ಮಾಡಿತ್ತಂದ್ರೆ ನಮ್ಮ ದೇಶದ ಜಿ ಡಿ ಪಿ ಅನ್ನುವಂಥದ್ದು ಫುಲ್ ಇಯರ್ ಅಂದರೆ 2024 ಉದ್ದಕ್ಕೂ 7.2% ಇರಲಿದೆ ಅಂತ ಹೇಳಿ ಅಂದಾಜನ ಮಾಡಿತ್ತು. ಆದರೆ ಇಲ್ಲಿ ಇವಾಗ ದೇಶದ ಒಂದು ಜಿ ಡಿ ಪಿ ಅನ್ನುವಂಥದ್ದು ಇವಾಗ 5.4%ಗೆ ಇಳಿಕೆಯಾಗಿರುವಂಥದ್ದು ಇಲ್ಲಿ ಸಮಸ್ಯೆಯಾಗಿ ಕಂಡುಬರ್ತಾ ಇದೆ. ಹಾಗೆಯೇ ಯಾವ ಅಂಶಗಳು ಅಂದರೆ ಈ ಜಿ ಡಿ ಪಿಯ ಒಂದು ಕುಸಿತಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗಿದೆ ಅಂತಂದರೆ, ಸೊ ವೈಲ್ ಅಗ್ರಿಕಲ್ಚರ್ ಆ್ಯಂಡ್ ಸರ್ವಿಸ್ ಶೋಡ್ ಗ್ರೋತ್. ಸೊ ಇಲ್ಲಿ ಈ ಎಕಾನಮಿಲಿ ನಾವು 3 ಸೆಕ್ಟರನ್ನು ನೋಡ್ತೀವಿ. ಸೊ ಪ್ರಮುಖವಾಗಿ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ, ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯ ಮತ್ತು ಟರ್ಷರಿ ಸೆಕ್ಟರ್ ಅಂತ ಹೇಳಿ. ಸೊ ಇದರಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಓಕೆ. ಸೊ ನೆಕ್ಸ್ಟ್ ಒನ್ ಆ್ಯನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು, ಡೈರಿ ಫಾರ್ಮಿಂಗ್ ಆಗಿದೆ, ಇವೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಸೊ ಸೆಕೆಂಡರಿ ಸೆಕ್ಟರ್ ಅಂತಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೊ ಟರ್ಷರಿ ಅಂತಂದರೆ ಸರ್ವಿಸ್ ಸೆಕ್ಟರ್ ಬರುತ್ತೆ. ಸೊ ಇವುಗಳಲ್ಲಿ ಯಾವುದು ಉತ್ತಮವಾದಂಥ ಬೆಳವಣಿಗೆ ಹೊಂದಿದೆ ಅಂತಂದರೆ ಇಲ್ಲಿ ಬೆಳವಣಿಗೆ ಕಾಣ್ತಾ ಇದೆ ಅಂತಂದರೆ ಕೃಷಿ ಮತ್ತು ಸೇವಾ ವಲಯಗಳು, ಪ್ರೈಮರಿ ಮತ್ತು ಟರ್ಷರಿ ಸೆಕ್ಟರ್ ಏನಾಗ್ತಾ ಇದೆ ಇಲ್ಲಿ ನಿಧಾನಗತಿಯ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ್ಯಂಡ್ ಮೈನಿಂಗ್ ಫೇಸ್ಡ್ ಡಿಕ್ಲೈನ್. ಸೊ ಇಲ್ಲಿ ಸೆಕೆಂಡರಿ ಸೆಕ್ಟರ್ ಆಗಿರುವಂಥ ಈ ಒಂದು ಉತ್ಪಾದನಾ ವಲಯ ಏನಾಗಿದೆ ಅಂತಾರೆ ಮತ್ತು ಈ ಗಣಿಗಾರಿಕೆಗಳು ಕೂಡ ಏನು ಮಾಡ್ತಾ ಇದೆ ಅಂದರೆ ನೆಗೆಟಿವ್ ಅಂದರೆ ಬೆಳವಣಿಗೆ ಏನಾಗ್ತಾ ಇದೆ ಇಲ್ಲಿ ಕುಸಿತವಾಗ್ತಾ ಇದೆ. ಸೊ ಈ ರೀತಿ ಜಿ ಡಿ ಪಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರೋದ್ರಿಂದ ಇದು ಆರ್ಥಿಕತೆಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಆರ್ಥಿಕತೆಯ ಮೇಲೆ ಈ ಒಂದು ಜಿ ಡಿ ಪಿ ಕುಸಿತದ ಪರಿಣಾಮಗಳು ಅನ್ನುವಂಥದ್ದು. ಸೊ ಹಿಯರ್ ಪರ್ಟಿಕ್ಯುಲರ್ಲಿ ಏನಂತಂದರೆ ಅರ್ನಿಂಗ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ವಿಚ್ ಕುಡ್ ಹಿಂಡರ್ ಸಸ್ಟೈನ್ಡ್ ಗ್ರೋತ್. ಸೊ ಇಲ್ಲಿ ದೇಶದ ಒಂದು ಆರ್ಥಿಕತೆಯ ಅಭಿವೃದ್ಧಿಯ ಮೇಲೆ ಬಹುಮುಖ್ಯವಾಗಿ ಈ ಉತ್ಪಾದನಾ ವಲಯದಲ್ಲಿ ಏನಾಗುತ್ತೆ ಅಂತಂದರೆ ಸರಕುಗಳ ಒಂದು ಉತ್ಪಾದನೆ ಕಡಿಮೆ ಆಗೋದರಿಂದ ಸೊ ಇಲ್ಲಿ ಏನಾಗುತ್ತೆ ದೇಶದ ಒಂದು ಸಮಗ್ರ ಸುಸ್ಥಿರ ಒಂದು ಅಭಿವೃದ್ಧಿಯನ್ನು ಏನು ಮಾಡುತ್ತೆ, ಇದು ತಡೆ ಹಿಡಿಯುತ್ತೆ. ಹಾಗೆ ಸೆಕ್ಟೋರಿಯಲ್ ಡಿಸ್ಪ್ಯಾರಿಟಿ. ಸೊ ಇಲ್ಲಿ ಸೆಕ್ಟೋರಿಯಲ್ ಡಿಸ್ಪ್ಯಾರಿಟಿ ಅಂತಂದರೆ ಏನು ಎಕಾನಮಿಲಿ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಟರ್ಷರಿ ಸೆಕ್ಟರ್ ಅಂತ ನೋಡ್ತೀವಿ. ಸೊ ಅದರಲ್ಲಿ ಏನಾಗಿದೆ ಅಂದರೆ ಅವುಗಳ ಬೆಳವಣಿಗೆಯಲ್ಲಿ ವ್ಯತ್ಯಾಸ, ಡಿಸ್ಪ್ಯಾರಿಟಿ ಅಥವಾ ಅಸಮಾನತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಇಲ್ಲಿ ಒಂದು ಕಡೆ ಕೃಷಿ ಮತ್ತು ಸೇವಾ ವಲಯಗಳು ಡಿಸ್ಪ್ಲೇ ರೆಸಿಲೆನ್ಸ್
ಅಂದರೆ ಇವು ಶೋ ಡೌನ್ ದಿ ಗ್ರೋತನ್ನು ತೋರಿಸ್ತಾ ಇದ್ರೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು ಮತ್ತು ಈ ಮೈನಿಂಗ್ ಸೆಕ್ಟರ್ಗಳು ಇಲ್ಲಿ ಡಿಕ್ಲೈನ್ ಆಗ್ತಾ ಇದೆ, ಅಂದರೆ ಇವುಗಳಲ್ಲಿ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಫುಲ್ ಇಯರ್ ಟಾರ್ಗೆಟ್ ಆಟ್ ರಿಸ್ಕ್. ಸೊ ಇಲ್ಲಿ ಫುಲ್ ಇಯರ್ ಟಾರ್ಗೆಟನ್ನು ಯಾರು ಕೊಟ್ಟಿದ್ರು ಇವಾಗ RBI ಅವರು ದೇಶದ ಒಂದು GDP ದರ ಅನ್ನುವಂಥದ್ದು 7.2% ಇರುತ್ತೆ ಅಂತ ಹೇಳಿ ಅಂದಾಜನ ಮಾಡಿತ್ತು. ಬಟ್ ಇವಾಗ ಅದು 5.4%ಗೆ ಇಳಿದಿದೆ. ಹಾಗೆ ಕನ್ಜಂಪ್ಷನ್ ಟ್ರೆಂಡ್ಸ್. ಕನ್ಜಂಪ್ಷನ್ ಅಂತಂದರೆ ಬಳಕೆಯ ಒಂದು ಪ್ರವೃತ್ತಿ ಯಾವ ರೀತಿ ಇದೆ ಅನ್ನುವಂಥದ್ದು. ದ ರೀಬೌಂಡ್ ಇನ್ ಪ್ರೈವೇಟ್ ಕನ್ಜಂಪ್ಷನ್ ಈಸ್ ಎನ್ಕರೇಜಿಂಗ್ ಎಟ್ ದ ಸ್ಲೋ ಡೌನ್ ಫ್ರಮ್ Q1 ಸಜೆಸ್ಟ್ ಪೊಟೆನ್ಷಿಯಲ್ ಹೆಡ್ವಿನ್ಸ್ ಅಹೆಡ್. ಸೊ ಇಲ್ಲೇನಾಗಿದೆ ಅಂತಂದರೆ ಈ ಬಳಕೆ ಅನ್ನುವಂಥದ್ದು, ಸರಕುಗಳ ಬಳಕೆ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಇಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು. ಓಕೆ, ಯಾಕೆ ಸರಕುಗಳ ಬಳಕೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂದರೆ, ಸೊ ಎಕಾನಮಿಯಲ್ಲಿ ಹಣದುಬ್ಬರ ಹೆಚ್ಚಾದರೆ ಜನರು ಸರಕುಗಳನ್ನ ಕೊಂಡುಕೊಳ್ಳಲಿಕ್ಕೆ ಏನು ಮಾಡ್ತಾರೆ, ಹಿಂದೇಟನ್ನು ಹಾಕ್ತಾರೆ. ಹಾಗೆ ಇನ್ವೆಸ್ಟ್ಮೆಂಟ್ ಗ್ರೋತ್ ಡಿಕ್ಲೈನ್. ಸೊ ಇಲ್ಲಿ GDP ಗ್ರೋತ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಾರೆ, ಫೈನಾನ್ಷಿಯಲಿ ಅಂದರೆ ಹೂಡಿಕೆ ಕೂಡ ಏನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್, ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಡ್ರಾಫ್ಟ್ ಓವರ್ಲುಕ್ಸ್ ಕೀ ಇಶ್ಯೂ ಆಫ್ ಲಿಮಿಟಿಂಗ್ ಪ್ರೊಡಕ್ಷನ್ ಸೇಜ್ ಗ್ರೂಪ್ ಆಫ್ ಕಂಟ್ರಿ. ಸೊ ಇತ್ತೀಚೆಗೆ ಈ ಒಂದು ಸೌತ್ ಕೊರಿಯಾದ ರೀಜನಲ್ಲಿ ಈ ಬೂಸಾನ್ ಅನ್ನುವಂಥ ಪ್ರದೇಶದಲ್ಲಿ ಏನಾಗಿತ್ತು, ಈ ಒಂದು ಟ್ರೀಟಿಯನ್ನು ಡ್ರಾಪ್ ಮಾಡಲಾಗಿದೆ. ಓಕೆ, ಸೊ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ, ಹಿಯರ್ ಈ ಕೀವರ್ಡ್ ಏನಂತಂದರೆ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ. ಸೊ ಈ ಒಂದು ಟಾಪಿಕ್ ಇಲ್ಲಿ GS ಪೇಪರ್ 3 ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನಾವು ಯಾವೆಲ್ಲ ಒಂದು ಡೈಮೆನ್ಷನ್ಗಳ ಅಡಿಯಲ್ಲಿ ಈ ಒಂದು ಟಾಪಿಕ್ನ ಸ್ಟಡಿಯನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಫಸ್ಟ್ ಒನ್, ಈ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಅನ್ನುವಂಥದ್ದು ಯಾವ ಒಂದು ರೀಜನಲ್ಲಿ ಆಯಿತು ಅನ್ನುವಂಥದ್ದು, ಈ ಟ್ರೀಟಿಯನ್ನು ಯಾವ ಒಂದು ಪ್ರದೇಶದಲ್ಲಿ ಮಾಡಲಾಯಿತು ಅನ್ನುವಂಥದ್ದು. ಸೊ ಪ್ಲೇಸ್ ಈಸ್ ಬೂಸಾನ್. ಸೊ ಈ ಬೂಸಾನ್ ಅನ್ನುವಂಥದ್ದು ಸೌತ್ ಕೊರಿಯಾದಲ್ಲಿ ಬರುತ್ತೆ, ಸೌತ್ ಕೊರಿಯಾದಲ್ಲಿ. ಸೊ ನೆಕ್ಸ್ಟ್ ಒನ್, ಈ ಒಂದು ಟ್ರೀಟಿಯ ಪ್ರಪೋಸಲ್ಸ್ ಏನು ಅನ್ನುವಂಥದ್ದು, ಪ್ರಪೋಸಲ್. ಸೊ ಅದಾದ ನಂತರ ನಾವು ಈ ಒಂದು ಟ್ರೀಟಿಯಲ್ಲಿ ಮತ್ತೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಪ್ಲಾಸ್ಟಿಕ್ನಿಂದ ಯಾವೆಲ್ಲ ರೀತಿ ಒಂದು ಪೊಲ್ಯೂಷನ್ ಆಗುತ್ತೆ, ಮಾಲಿನ್ಯ ಆಗುತ್ತೆ ಅನ್ನುವಂಥದ್ದನ್ನು. ಹಾಗೆ ಈ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಯಾವೆಲ್ಲ ಒಂದು ಕಾಂಪೋನೆಂಟ್ಸ್ಗಳನ್ನ ಬಳಸ್ಕೊಳ್ತಾರೆ, ಆ ಕಾಂಪೋನೆಂಟ್ಸ್ಗಳು ಯಾವೆಲ್ಲ ರೀತಿಯಲ್ಲಿ ಅದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದರೆ ಇದಕ್ಕೆ ಬಳಸುವಂಥ ಅಲ್ಟರ್ನೇಟಿವ್ಸ್ ಏನಿರುತ್ತಾ, ಸೊ ಈ ಅಲ್ಟರ್ನೇಟಿವ್ಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಸವಾಲುಗಳು ಇಲ್ಲಿ ಎದುರಾಗತ್ತೆ ಅನ್ನುವಂಥ ಅಂಶಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಟಾಪಿಕಲ್ಲಿ ಅಥವಾ ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಲಿಮಿನರಿ ಡ್ರಾಫ್ಟ್ ಆಫ್ ದ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ವಾಸ್ ಡೆವಲಪ್ಡ್ ಇನ್ ಬೂಸಾನ್, ಸೌತ್ ಕೊರಿಯಾ. ಸೊ ಈ ಒಂದು ಟ್ರೀಟಿಯನ್ನು ಸೌತ್ ಕೊರಿಯಾದ ಈ ಬೂಸಾನ್ ನಗರದಲ್ಲಿ ಮಾಡಲಾಗಿದೆ. ಈ ಒಂದು ಒಪ್ಪಂದವನ್ನು ಡೆವಲಪ್ ಮಾಡಲಾಗಿದೆ. ಸೊ ಇದರಲ್ಲಿ 67 ದೇಶಗಳು, ಸೊ ಈ 67 ದೇಶಗಳಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ಪೆಸಿಫಿಕ್ ಐಲ್ಯಾಂಡ್ ನೇಷನ್ಗಳು ಏನು ಇಲ್ಲಿ ಆರ್ಗ್ಯೂವನ್ನು ಮಾಡ್ತಾ ಇದೆ ಅಂತಂದರೆ, ಅಥವಾ ವಾದವನ್ನು ಮಾಡ್ತಾ ಇದೆ ಅಂದರೆ, ಇಟ್ ಫೇಲ್ಸ್ ಟು ಅಡ್ರೆಸ್ ಕೀ ಇಶ್ಯೂಸ್ ಲೈಕ್ ಲಿಮಿಟಿಂಗ್ ದಿ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಆ್ಯಂಡ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ವಾಲ್ವ್ಡ್. ಸೊ ಇಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ಈ ಒಂದು ಪೆಸಿಫಿಕ್ ಐಲ್ಯಾಂಡ್ ನೇಷನ್ಗಳ ಸೇರಿ 67 ದೇಶಗಳ ವಾದ ಏನಾಗಿದೆ ಅಂತಂದರೆ, ಈ ಒಂದು ಒಪ್ಪಂದ ಅನ್ನುವಂಥದ್ದು ವೈಫಲ್ಯದಿಂದ ಕೂಡಿದೆ. ಯಾಕೆ ಇದು ವೈಫಲ್ಯದಿಂದ ಕೂಡಿದೆ ಅಂತಂದರೆ, ಸೊ ಈ ಒಂದು ಒಪ್ಪಂದದಲ್ಲಿ ಏನು ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟ್ ಇದೆ, ಈ ಒಂದು ಒಪ್ಪಂದದಲ್ಲಿ ಈ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಏನು ಮಾಡುತ್ತೆ, ಇದು ಸರಿಯಾಗಿ ಇದನ್ನು ಲಿಮಿಟ್ ಮಾಡೋದಿಲ್ಲ ಅಥವಾ ಇದನ್ನು ನಿರ್ಬಂಧವನ್ನು ಮಾಡೋದಿಲ್ಲ. ಹಾಗೆ ಈ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಏನು ಹಜಾರ್ಡಸ್ ಅಥವಾ ಅಪಾಯಕಾರಿ ವಸ್ತುಗಳನ್ನ ಅಥವಾ ವಿಷಕಾರಿ ವಸ್ತುಗಳನ್ನ ಏನು ಬಳಸಲಾಗತ್ತೆ, ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಸರಿಯಾದ ಒಂದು ಮಾರ್ಗವನ್ನು ನೀಡೋದಿಲ್ಲ ಅಂತ ಹೇಳಿ ಈ 67 ದೇಶಗಳು ಇಲ್ಲಿ ವಾದವನ್ನು ಮಾಡ್ತಾ ಇದ್ದಾವೆ. ಸೊ ಇನ್ನೊಂದೆಡೆ ಹಲವು ದೇಶಗಳು,
ಸೊ ಇದರಲ್ಲಿ ಭಾರತ ಮತ್ತು ಚೀನಾ ಸೇರಿದಂತೆ ಸೊ ಪ್ರಿಪೇರ್ ಟು ಅವಾಯ್ಡ್ ಸಚ್ ಡಿಸ್ಕಷನ್. ಸೊ ಈ ಒಂದು ಒಪ್ಪಂದದಿಂದ ಏನಾಗಿದೆ ಅಂತಂದರೆ ಇವು ದೂರ ಉಳ್ಕೊಂಡಿದೆ. ಯಾಕೆಂತಂದ್ರೆ ಡ್ಯೂ ಟು ದೇರ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದ ಪ್ಲಾಸ್ಟಿಕ್ ಇಂಡಸ್ಟ್ರಿ. ಸೊ ಈ ಎರಡೂ ದೇಶಗಳು ಚೀನಾ ಮತ್ತು ಈ ಭಾರತ ಏನಂತಂದರೆ ಪ್ಲಾಸ್ಟಿಕ್ ಇಂಡಸ್ಟ್ರಿಯ ಮೇಲೆ ಹಿತಾಸಕ್ತಿಯನ್ನು ಹೊಂದಿದೆ. ಸೊ ಇಲ್ಲಿ ಇವರು ಈ ರೀತಿಯ ಒಂದು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡುವಂಥದ್ದನ್ನು ಸಹಿಸೋದಿಲ್ಲ. ಸೊ ಹೀಗಾಗಿ ಇವರು ಏನಂತಂದರೆ ಈ ಒಂದು ಡಿಸ್ಕಷನಿಂದ ಅವಾಯ್ಡನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಆ್ಯಕ್ಟಿವಿಸ್ಟ್, ಸೊ ಅಂದರೆ ಇಲ್ಲಿ 67 ದೇಶಗಳ ವಾದ ಏನನ್ನುವಂಥದ್ದು, ಹಾಗೆ ಭಾರತ ಮತ್ತು ಚೀನಾಗಳ ಒಂದು ವಾದ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಇನ್ನು ಆ್ಯಕ್ಟಿವಿಸ್ಟ್ ಅಂದರೆ ಪರಿಸರ ಹೋರಾಟಗಾರರಾಗಿರ್ಬೋದು, ಇವರ ವಾದ ಏನಾಗಿದೆ ಅಂತಂದ್ರೆ ಸೊ ಇವ್ರು ಹೇಳ್ತಾರೆ ಸೊ ದೇ ನೀಡ್ ಫಾರ್ ಸ್ಟ್ರಾಂಗರ್ ರೆಗ್ಯುಲೇಷನ್. ಸೊ ಈ ಪ್ಲಾಸ್ಟಿಕ್ನಿಂದ ಆಗುವಂಥ ಮಾಲಿನ್ಯವನ್ನು ಅಥವಾ ಪರಿಣಾಮವನ್ನು ತಡೆಗಟ್ಟಲಿಕ್ಕೆ ಒಂದು ಬಲವಾದ ನಿಯಂತ್ರಣ ಅನ್ನುವಂಥದ್ದು ಬೇಕಾಗತ್ತೆ ಅನ್ನುವಂಥದ್ದನ್ನು ಸೊ ಇಲ್ಲಿ ಇವರು ಹೇಳ್ತಾರೆ. ಸೊ ಡೀಟೇಲ್ಸ್, ಸೊ ಇದರ ಆರ್ಟಿಕಲ್ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನೋಡೋದಾದರೆ ಇನ್ ಅಡಿಕ್ವೇಟ್ ಪ್ರೊಡಕ್ಷನ್ ಲಿಮಿಟ್. ಸೊ ಈ ಒಂದು ಟ್ರೀಟಿಯಲ್ಲಿ ಈ ಉತ್ಪಾದನೆಗೆ ಅಂದರೆ ಪ್ಲಾಸ್ಟಿಕ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಒಂದು ಸರಿಯಾದ ನಿಯಂತ್ರಣ ಅಥವಾ ಮಿತಿ ಅನ್ನುವಂಥದ್ದು ಇಲ್ಲದೆ ಇರುವಂಥದ್ದು. ಹಾಗೆಯೇ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸೊ ಇಲ್ಲಿ ಸೊ ನೆಕ್ಸ್ಟ್ ಒನ್ ನಾವು ಇವಾಗ ಈ ಪ್ಲಾಸ್ಟಿಕ್ನಿಂದ ಯಾವೆಲ್ಲ ರೀತಿಯ ಒಂದು ಅಪಾಯಗಳು ಆಗತ್ತೆ ಅನ್ನೋದನ್ನು ಸ್ಟಡಿಯನ್ನು ಮಾಡಲಿದ್ದೀವಿ. ಅಪಾಯಗಳು ಸೊ ಫಸ್ಟ್ ಒನ್ ಇದು ಪ್ಲಾಸ್ಟಿಕ್ನ ಬಳಕೆ ಆರೋಗ್ಯ ಮತ್ತು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ಬಹುಮುಖ್ಯವಾಗಿ ವಿತ್ ಪ್ಲಾಸ್ಟಿಕ್ ಫೌಂಡ್ ಇನ್ ಹ್ಯೂಮನ್ ಟಿಶ್ಯೂಸ್ ಆ್ಯಂಡ್ ಮರೈನ್ ಲೈಫ್ ಟು ಲಿಂಕ್ ಟು ಹೆಲ್ತ್ ರಿಸ್ಕ್ ಈಸ್ undeniable. The regulatory gap of hazardous chemicals indicates a critical area of improvement in the treaty. ಎಸ್, ಸೊ ಇಲ್ಲಿ ಏನಾಗುತ್ತೆ ಮೈಕ್ರೋ ಪ್ಲಾಸ್ಟಿಕ್ ಅಂತ ಬರುತ್ತೆ, ಅಂದರೆ ಏನು ಚಿಕ್ಕ ಚಿಕ್ಕ ಚೂರುಗಳು ಬರುತ್ತೆ. ಸೊ ಅವುಗಳು ಏನು ಮಾಡುತ್ತೆ ಅಂದರೆ ಈ ಒಂದು ಜಲಮೂಲಗಳನ್ನ ಸೇರಿ ಈ ಜಲಮೂಲಗಳ ಮೂಲಕ ಏನಾಗುತ್ತೆ ಅಂದರೆ ಈ ಮರೈನ್ ಲೈಫ್ಸ್ ಅಂದರೆ ಈ ಏನು ಕಡಲ ಜೀವಿಗಳೇನು ಬರುತ್ತೆ ಆ ಕಡಲ ಜೀವಿಗಳನ್ನ ಸೇವಿಸುವುದರ ಮೂಲಕ ಏನಾಗುತ್ತೆ ಮನುಷ್ಯರಿಗೂ ಕೂಡ ಏನಾಗುತ್ತೆ ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನುವಂಥದ್ದು ವರ್ಗಾವಣೆ ಆಗುತ್ತೆ. ಸೊ ಇದು ಏನಾಗುತ್ತೆ ಮಾನವನ ಆರೋಗ್ಯದ ಮೇಲೆ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಸೊ ಇವಾಗ ಸದ್ಯಕ್ಕೆ ಇರುವಂಥದ್ದು ಏನಂತಂದರೆ ಸೊ ಈ ಒಂದು ಪ್ಲಾಸ್ಟಿಕ್ನಲ್ಲಿ ಬಳಸುವಂಥ ವಿಷಕಾರಿ ವಸ್ತುಗಳನ್ನ ನಿಯಂತ್ರಣ ಮಾಡುವಂಥದ್ದು ಏನಾಗಿದೆ ಅಂದರೆ ಸೊ ಇವಾಗ ನೀಡ್ ಆಫ್ ದಿ ಅವರ್ ಆಗಿದೆ. ಹಾಗೆ ಇನ್ನು ಇದು ಫಸ್ಟ್ ಒನ್ ಇದು ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮವನ್ನು ಬೀರಿದ್ರೆ. ಸೊ ನೆಕ್ಸ್ಟ್ ಒನ್ ಎಕಾನಮಿಕ್ ವರ್ಸಸ್ ಎನ್ವಿರಾನ್ಮೆಂಟಲ್ ಇಂಟ್ರೆಸ್ಟ್. ಸೊ ಅಂದರೆ ಒಂದು ಕಡೆ ಇವಾಗ ಪ್ಲಾಸ್ಟಿಕ್ಕನ್ನು ನಾವು ನಿರ್ಮೂಲನೆ ಅಥವಾ ನಿಷೇಧವನ್ನು ಮಾಡುವಂಥದ್ದು ಎನ್ವಿರಾನ್ಮೆಂಟಲ್ನ ಕನ್ಸರ್ನಲ್ಲಿ ಇಟ್ಕೊಂಡು ಅದನ್ನು ನಿಷೇಧವನ್ನು ಮಾಡ್ತೀವಿ. ಆದರೆ ಇಲ್ಲಿ ಈ ರೀತಿ ನಿಷೇಧವನ್ನು ಮಾಡೋದ್ರಿಂದ ಅದು ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದರೆ ಅದರ ಆಲ್ಟರ್ನೇಟ್ ಯಾವುದನ್ನು ಬಳಸಬೇಕು ಅಥವಾ ಆ ಆಲ್ಟರ್ನೇಟ್ನ ಬಳಕೆ ಅನ್ನುವಂಥದ್ದು ಏನಂತಂದರೆ ಅದಕ್ಕೆ ಬದಲಿ ಸಿಗುವಂಥ ವಸ್ತುಗಳ ಬಳಕೆ ಏನಿದೆ ತುಂಬ ಕಡಿಮೆ ಇದೆ. ಹಾಗೆ ಈಗಾಗಲೇ ಹಲವಾರು ಇಂಡಸ್ಟ್ರಿಗಳು ಏನಂತಂದರೆ ಪ್ಲಾಸ್ಟಿಕ್ಕನ್ನು ಉತ್ಪಾದನೆಯನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಸಡನ್ನಾಗಿ ಉತ್ಪಾದನೆಯನ್ನು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಈ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ವಿಶೇಷವಾಗಿ ಈ ಡೆವಲಪಿಂಗ್ ನೇಷನ್ಗಳು ಏನಿದೆ ಅವುಗಳು ಇಲ್ಲಿ ಈ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ನೆಚ್ಚಿಕೊಂಡಿದೆ. ಸೊ ಹೀಗಾಗಿ ಏನಾಗುತ್ತೆ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಒನ್ ನೀಡ್ ಫಾರ್ ಸ್ಟ್ರಾಂಗ್ ರೆಗ್ಯುಲೇಷನ್. ಸೊ ಇಲ್ಲಿ ಏನು ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ ಅಥವಾ ಪರಿಸರವಾದಿಗಳೇನಿದ್ದಾರೆ ಸೊ ಇವರು ಹೇಳುವಂಥ ಪರಿಸರವಾದಿಗಳು ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ ಅವರು ಏನು ವಾದವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಪರಿಸರದ ಮೇಲೆ ನೀವು ಅಪಾಯವನ್ನು ತಗ್ಗಿಸ್ಬೇಕಿದ್ರೆ ಹಾಗೆ ಇದು ಆರೋಗ್ಯದ ಮೇಲಿನ ಒಂದು ಪರಿಣಾಮವನ್ನು ತಪ್ಪಿಸಬೇಕಿದ್ರೆ ಇಲ್ಲಿ ಸ್ಟ್ರಾಂಗ್ ರೆಗ್ಯುಲೇಷನ್ ಕಠಿಣವಾದಂಥ ನಿಯಂತ್ರಣಗಳನ್ನು ತರಬೇಕಂತ ಹೇಳಿ ಇಲ್ಲಿ ಪರಿಸರವಾದಿಗಳು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ಗ್ಲೋಬಲ್ ಕೋಆಪ್ರೇಷನ್. ಸೊ ಇದನ್ನು ಏನು ಯಶಸ್ವಿಯಾಗಿ ಜಾರಿಗೆ ತರಬೇಕಿದ್ರೆ ಜಾಗತಿಕ ಸಹಕಾರ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಈ ಒಂದು ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಇದೆ. ಸೊ ಈ ಒಂದು ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿಯ ಅಗತ್ಯತೆ ಏನು, ಯಾಕೆ ಈ ಟ್ರೀಟಿಯ ಒಂದು ಅಗತ್ಯತೆ ಇದೆ ಅನ್ನುವಂಥದ್ದು, ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಯಾಕೆ ಈ ಟ್ರೀಟಿ ಬೇಕನ್ನುವಂಥದ್ದು. ಎಸ್, ಸೊ ಫಸ್ಟ್ ಒನ್
ಪ್ಲಾಸ್ಟಿಕ್ ಪ್ರೊಡಕ್ಷನ್ ಹ್ಯಾಸ್ ಸ್ಕೈ ರಾಕೆಟೆಡ್ ಅಕ್ರಾಸ್ ದಿ ವರ್ಲ್ಡ್ ಇನ್ ರೀಸೆಂಟ್ ಡಿಕೇಡ್. ಸೊ ಈ ಒಂದು ಇತ್ತೀಚಿನ ದಶಕಗಳಲ್ಲಿ ಏನಾಗ್ತಾ ಇದೆ ಅಂದರೆ ಪ್ಲಾಸ್ಟಿಕ್ನ ಬಳಕೆ ಅನ್ನೋಂಥದ್ದು ಸ್ಕೈ ರಾಕೆಟೆಡ್ ಅಂದರೆ ಗಗನಮುಖಿ ಆಗ್ತಾ ಇದೆ. ಅಂದರೆ ಅದರ ಬಳಕೆ ಅನ್ನುವಂಥದ್ದು ತುಂಬಾ ಹೆಚ್ಚಾಗ್ತಾ ಇದೆ, ಅಥವಾ ಅದರ ಉತ್ಪಾದನೆ ಕೂಡ ಏನಾಗ್ತಾ ಇದೆ, ಇಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ದ ಆ್ಯನ್ಯುವಲ್ ಗ್ಲೋಬಲ್ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಡಬಲ್ಡ್ ಫ್ರಮ್ 2034 ಮಿಲಿಯನ್ ಟನ್ಸ್ ಇನ್ 2000 ಟು 460 ಮಿಲಿಯನ್ ಟನ್ ಇನ್ 2019. ಸೊ ಇಲ್ಲಿ ಪ್ಲಾಸ್ಟಿಕ್ನ ಬಳಕೆ ಅಥವಾ ಉತ್ಪಾದನೆ ಅನ್ನುವಂಥದ್ದು ಎಷ್ಟಾಗಿದೆ ಅಂತಂದ್ರೆ, ಸೊ ಏನು 2000 ಇಸ್ವಿಯಲ್ಲಿ 234 ಮಿಲಿಯನ್ ಟನ್ ಉತ್ಪಾದನೆ ಆಗ್ತಾ ಇರುವಂಥ ಪ್ಲಾಸ್ಟಿಕ್ ಏನಾಗುತ್ತೆ 2019ಕ್ಕೆ, ಅಂದರೆ ಇದು ಜಾಗತಿಕವಾಗಿ ಹೇಳ್ತಾ ಇರೋದು. ಸೊ 2019ಕ್ಕೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಅದು ಅಂದರೆ 460 ಮಿಲಿಯನ್ನಷ್ಟು ಏನಾಗುತ್ತೆ ಪ್ಲಾಸ್ಟಿಕ್ಕನ್ನು ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ಒಂದು ಉತ್ಪಾದನೆಯಲ್ಲಿ ನಿಯರ್ಲಿ ಹಾಫ್ ಆಫ್ ದೀಸ್, ಸೊ ನಿಯರ್ಲಿ ಹಾಫ್ ಆಫ್ ಮೀನ್ಸ್ ಸೊ ಏನು 460 ಮಿಲಿಯನ್ ಇದೆ, ಸೊ ಇದರಲ್ಲಿ ನಿಯರ್ಲಿ ಓಕೆ ಹಾಫ್ 230 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಅನ್ನುವಂಥದ್ದು ಎಲ್ಲಿ ಆಗುತ್ತೆ ಅಂದರೆ ಏಷ್ಯಾದಲ್ಲಿ ಆಗುತ್ತೆ. ಅದಾದ ನಂತರ ನಾರ್ತ್ ಅಮೇರಿಕಾದಲ್ಲಿ 19% ಆಗುತ್ತೆ, ಹಾಗೆ ಯುರೋಪ್ನಲ್ಲಿ 15%ನಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಅನ್ನುವಂಥದ್ದು ಆಗುತ್ತೆ. ಹಾಗೆ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಟಚ್ 700 ಮಿಲಿಯನ್ ಟನ್ ಬೈ 2040. ಮತ್ತು ಇದರ ಬಳಕೆ ಅನ್ನುವಂಥದ್ದು ಅಥವಾ ಉತ್ಪಾದನೆ ಅನ್ನುವಂಥದ್ದು ಮತ್ತೆ ಹೆಚ್ಚಾಗಿ 2040ಕ್ಕೆ 700 ಮಿಲಿಯನ್ ಟನ್ ಕೂಡ ಉತ್ಪಾದನೆ ಆಗಲಿದೆ ಅಂತ ಹೇಳಿ ಅಂದಾಜನ ಮಾಡಲಾಗಿದೆ. ಹಾಗೆ ಸ್ಲೋ ಡಿಕಂಪೋಸಿಷನ್, ಸೊ ಇದು ಏನಂತಂದರೆ ಸರಿಯಾಗಿ ಕೊಳೆಯೋದಿಲ್ಲ, ನಿಧಾನವಾಗಿ ಏನಾಗುತ್ತೆ ಅಂದರೆ ಡಿಕಂಪೋಸಿಷನ್ ಆಗುತ್ತೆ. ಸೊ ಅಂದರೆ ಪ್ಲಾಸ್ಟಿಕ್ ಟೇಕ್ಸ್ ಎನಿವೇರ್ ಫ್ರಾಮ್ 20 to 500 years ಟು ಡಿಕಂಪೋಸ್. ಸೊ ಅಂದರೆ ಅದು ಡಿಕಂಪೋಸ್ ಆಗಲಿಕ್ಕೆ 20 ರಿಂದ 50 ವರ್ಷಗಳಷ್ಟು ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಈ ಏನು ಬಳಕೆಯನ್ನು ಮಾಡ್ತಾ ಇರುವಂಥ ಒಟ್ಟಾರೆ ಪ್ಲಾಸ್ಟಿಕ್ಗಳಲ್ಲಿ ಕೇವಲ 10% ಮಾತ್ರ ಏನು ಮಾಡಲಾಗ್ತಾ ಅಂದರೆ ಪುನರ್ಬಳಕೆಯನ್ನು ರೀಸೈಕಲನ್ನು ಮಾಡಲಾಗ್ತಾ ಇದೆ. ಸೊ ಅನ್ನುವಂಥ ವರದಿಯನ್ನು ಸೊ ಇಲ್ಲಿ 2023ರಲ್ಲಿ ಲ್ಯಾಂಡ್ಸೆಟ್ ಅವರ ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ. ಹಾಗೆ ಈ ರೀತಿಯ ಬಳಕೆ ಅನ್ನುವಂಥದ್ದು ಪ್ಲಾಸ್ಟಿಕ್ನ ಬಳಕೆ ಅನ್ನುವಂಥದ್ದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ಸೊ ಇದರಲ್ಲಿ ಬಳಕೆ ಮಾಡಿರುವಂಥ ಪ್ಲಾಸ್ಟಿಕನ್ನು ಏನಂತಂದರೆ ಹೆಚ್ಚಾಗಿ ನದಿಗಳಲ್ಲಿ ಮತ್ತು ಸಾಗರಗಳಲ್ಲಿ ಏನಾಗುತ್ತೆ ಇದು ಸೇರುತ್ತೆ. ಸೊ ಈ ಮೂಲಕ ಅವು ಚಿಕ್ಕ ಚಿಕ್ಕ ಚೂರುಗಳಾಗಿ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ನ್ಯಾನೋ ಪ್ಲಾಸ್ಟಿಕ್ಗಳಾಗಿ ಪರಿವರ್ತನೆಗೊಂಡು ಅವು ಸಮುದ್ರ ಜೀವಿಗಳನ್ನ ಸೇರಿ ಆಹಾರ ಸರಪಳಿಯ ಮೂಲಕ ಮತ್ತೆ ಮಾನವರ ದೇಹವನ್ನು ಸೇರುತ್ತೆ. ಸೊ ಈ ರೀತಿಯ ಒಂದು ಏನು ಮೈಕ್ರೋ ಪ್ಲಾಸ್ಟಿಕ್ ಅನ್ನುವಂಥದ್ದು ಮಾನವನ ಆರೋಗ್ಯದ ಮೇಲೆ ಕೂಡ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಇನ್ನು ಇದು ಮಾನವನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಮೈಕ್ರೋ ಪ್ಲಾಸ್ಟಿಕ್ಕನ್ನು ಅಥವಾ ಪ್ಲಾಸ್ಟಿಕ್ ಸೇವನೆಯಿಂದ ಅಥವಾ ಪ್ಲಾಸ್ಟಿಕ್ನಲ್ಲಿ ಬಳಸುವಂಥ ಕೆಮಿಕಲ್ಗಳಿಗೆ ನಾವು ಒಡ್ಡಿಕೊಳ್ಳೋದ್ರಿಂದ ಇಲ್ಲಿ ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಡಿಸಾರ್ಡರ್ಗಳಂಥ ಹಲವಾರು ಕಾಯಿಲೆಗಳು ಇಲ್ಲಿ ಬರುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಏನಂತಂದರೆ ಈ ಏನು ಪ್ಲಾಸ್ಟಿಕ್ನಿಂದ ಈ ರೀತಿಯ ಎಲ್ಲ ಪರಿಣಾಮಗಳು ಏನಾಗ್ತಾ ಇದೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಈ ಒಂದು ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿನ ಅಗತ್ಯವನ್ನು ನಾವಿಲ್ಲಿ ನೋಡ್ಬೋದು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ರೈಲ್ವೆ ಟು ರನ್ ಓವರ್ 1300 ಟ್ರೈನ್ಸ್ ಫಾರ್ ಮಹಾಕುಂಭಮೇಳ. ಸೊ ಹಿಯರ್ ಈಸ್ ಕೀವರ್ಡ್ ಏನಂತಂದರೆ ಮಹಾಕುಂಭಮೇಳ. ಮಹಾಕುಂಭಮೇಳ ಎಸ್. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿಯಲ್ಲಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಕ್ಕೆ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಫೆಸ್ಟಿವಲ್ಸ್ ಆ್ಯಂಡ್ ಫೇರ್ಸ್ ಅಂತ ಬರುತ್ತೆ. ಫೆಸ್ಟಿವಲ್ಸ್ ಆ್ಯಂಡ್ ಫೇರ್ಸ್. ಸೊ ಈ ಫೆಸ್ಟಿವಲ್ ಫೇರ್ಸ್ನಲ್ಲಿ ನಾವು ಈ ಹಬ್ಬಗಳನ್ನು, ಜಾತ್ರೆಗಳ ಬಗ್ಗೆ ನಾವಿಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಅದರಲ್ಲಿ ಈ ಮಹಾಕುಂಭಮೇಳ ಕೂಡ ಒಂದಾಗಿದೆ. ಹಾಗೆ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 1ನಲ್ಲಿ ಅಗೇನ್ ಸೊಸೈಟಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊಸೈಟಿಯಲ್ಲಿ ನಾವು ಕಲ್ಚರ್ ಆಫ್ ಸೊಸೈಟಿ, ಒಂದು ಸಮಾಜದ ಸಂಸ್ಕೃತಿ ಅನ್ನುವಂಥದ್ದು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಅದರಲ್ಲಿ ಈ ರೀತಿ ಒಂದು ಫೆಸ್ಟಿವಲ್ಸ್ ಕೂಡ ಬರುತ್ತೆ. ಎಸ್. ಸೊ ಇವಾಗ ಈ ಮಹಾಕುಂಭಮೇಳ ಅಂತಂದರೆ ಏನು, ಇದರಲ್ಲಿ ಯಾವೆಲ್ಲ ರೀತಿ ವಿಧಗಳು ಬರುತ್ತೆ, ಹಾಗೆ ಈ ಒಂದು ಕುಂಭಮೇಳವನ್ನು ಅಥವಾ ಮೇಳವನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಚರಣೆಯನ್ನು ಮಾಡಲಾಗುತ್ತೆ, ಹಾಗೆ ಯಾವ ನದಿ ದಡದಲ್ಲಿ ಇವುಗಳನ್ನು
ಆ ಆಚರಣೆಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಮಹಾಕುಂಭಮೇಳ 2025 ಸ್ಯಾಕ್ರೆಡ್ ಪಿಲ್ಗ್ರಿಮೇಜ್, ಅಂದರೆ ಇದು ಒಂದು ಪವಿತ್ರವಾದಂಥ ಯಾತ್ರಾ ಏನಾಗಿದೆ ಅಂತಂದರೆ ಹಬ್ಬವಾಗಿದೆ. ಸೊ ವಿಲ್ ಬಿ ಹೆಲ್ಡ್ ಇನ್ ಪ್ರಯಾಗ್ರಾಜ್ ಫ್ರಮ್ 13th January to 26th February 2025. ಸೊ ಈ ಒಂದು ಮಹಾಮೇಳವನ್ನು ಪ್ರಯಾಗರಾಜ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಸೊ ಈ ಒಂದು ಮಹಾಕುಂಭಮೇಳವನ್ನು 13th January to 26th February ಇದನ್ನು ಸೆಲೆಬ್ರೇಟನ್ನು ಮಾಡಲಾಗತ್ತೆ. ಎಸ್, ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಪೀಸ್ಫುಲ್ ಕಾಂಗ್ರಿಗೇಷನ್ ಆಫ್ ಪಿಲ್ಗ್ರಿಮ್ಸ್ ಆನ್ ಅರ್ತ್ ಡ್ಯೂರಿಂಗ್ ವಿಚ್ ಪಾರ್ಟಿಸಿಪೆಂಟ್ಸ್ ಬಾತ್ ಆರ್ ಟೇಕ್ ಅ ಡಿಪ್ ಇನ್ ಸ್ಯಾಕ್ರೆಡ್ ರಿವರ್. ಸೊ ಅಂದರೆ ಇದು ಭೂಮಿಯ ಮೇಲಿನ ಅತಿ ದೊಡ್ಡ ಒಂದು ಶಾಂತಿಯುತ ಸಭೆಯಾಗಿ ಕಂಡುಬರುತ್ತೆ. ಅಂದರೆ ಇದರಲ್ಲಿ ಲಕ್ಷಾಂತರ ಜನರು, ಓಕೆ, ಸೊ ಇದರಲ್ಲಿ ಲಕ್ಷಾಂತರ ಜನರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಒಂದು ಪವಿತ್ರವಾದಂಥ ನದಿಗಳಲ್ಲಿ ಏನು ಮಾಡ್ತಾರೆ, ಸ್ನಾನವನ್ನು ಕೂಡ ಮಾಡ್ತಾರೆ. ಸೊ ಈ ರೀತಿಯ ಗ್ಯಾದರಿಂಗ್ ಅನ್ನುವಂಥದ್ದು ಅಥವಾ ಈ ರೀತಿಯ ಒಂದು ಸಮ್ಮೇಳನ ಅನ್ನುವಂಥದ್ದು 4 ಭಾಗಗಳಲ್ಲಿ ಆಗತ್ತೆ. ಸೊ ಅದರಲ್ಲಿ ಬಹುಮುಖ್ಯವಾಗಿ ಫಸ್ಟ್ ಒನ್ ಹರಿದ್ವಾರ. ಸೊ ಈ ಹರಿದ್ವಾರ ಅನ್ನುವಂಥದ್ದು ಆನ್ ದ ಬ್ಯಾಂಕ್ಸ್ ಆಫ್ ಗಂಗಾ, ಅಂದರೆ ಗಂಗಾ ನದಿಯ ದಂಡೆಯ ಮೇಲೆ ಇದೆ. ಸೊ ಇಲ್ಲೂ ಕೂಡ ಏನು ಮಾಡ್ತಾರೆ, ಇದನ್ನು ಸೆಲೆಬ್ರೇಟನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಉಜ್ಜೈನ್. ಸೊ ಇದು ಈ ಶಿಪ್ರಾ ನದಿಯ ದಡದಲ್ಲಿ ಕಂಡುಬರುತ್ತೆ. ಹಾಗೆ ನಾಸಿಕ್, ಸೊ ಇದು ಗೋದಾವರಿ ನದಿ, ಅಂದರೆ ಇದನ್ನು ನಾವು ದಕ್ಷಿಣ ಗಂಗಾ ಅಂತ ಕರಿತೀವಿ. ಸೊ ಈ ನದಿಯ ದಡದಲ್ಲಿ ಕೂಡ ಏನು ಮಾಡಲಾಗುತ್ತೆ, ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಹಾಗೆ ಕೊನೆಯದಾಗಿ ಪ್ರಯಾಗರಾಜ, ಓಕೆ, ಆಟ್ ದ ಕನ್ಫ್ಲೂಯೆನ್ಸ್ ಆಫ್ ದ ಗಂಗಾ, ಯಮುನಾ ಆ್ಯಂಡ್ ದ ಮೈಥಿಕಲ್ ಇಂಡಿವಿಜುವಲ್ ಸರಸ್ವತಿ, ಅಂದರೆ ಇದು 3 ನದಿಗಳು ಸಂಗಮವಾಗುವ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. ಅಂದರೆ ಇದು ಏನಾಗಿದೆ ಅಂದರೆ ಇವಾಗ ಸರಸ್ವತಿ ನದಿ ಅನ್ನುವಂಥದ್ದು ಬತ್ತಿ ಹೋಗಿದೆ, ಓಕೆ. ಸೊ ಹಾಗೆ ಯಮುನಾ ನದಿ ಮತ್ತು ಗಂಗಾ ನದಿ ಸಂಗಮವಾಗುವಂಥ ಸ್ಥಳದಲ್ಲಿ ಇದನ್ನು ಸೆಲೆಬ್ರೇಟನ್ನು ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒಂದು ಇದರಲ್ಲಿ ಟೈಪ್ಸ್ ಬರುತ್ತೆ. ಈ ಕುಂಭದಲ್ಲಿ ಹಲವಾರು ಪ್ರಕಾರಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ದ ಕುಂಭಮೇಳ ಈಸ್ ಸೆಲೆಬ್ರೇಟೆಡ್ 4 times ಓವರ್ ಅ ಕೋರ್ಸ್ ಆಫ್ 12 years. ಸೊ ಈ 12 ವರ್ಷಗಳಲ್ಲಿ ಈ ಒಂದು ಮೇಳವನ್ನು, ಕುಂಭವನ್ನು 4 ಬಾರಿ ಏನು ಮಾಡಲಾಗತ್ತೆ, ಇದನ್ನು ಆಚರಣೆಯನ್ನು ಮಾಡಲಾಗತ್ತೆ. ಅಂದರೆ ಪ್ರತಿ 3 ವರ್ಷಗಳಿಗೆ ಒಮ್ಮೊಮ್ಮೆ, ಅಂದರೆ ಈಗ 4 ಪ್ಲೇಸಸ್ ಕಂಡುಬರುತ್ತೆ. ಸೊ ಈ 4 ಪ್ಲೇಸಸ್ಗಳಲ್ಲಿ ಪ್ರತಿ 3 ವರ್ಷಗಳಿಗೆ ಒಮ್ಮೊಮ್ಮೆ ಏನು ಮಾಡಲಾಗುತ್ತೆ, ಈ ಕುಂಭವನ್ನು ಸೆಲೆಬ್ರೇಟನ್ನು ಮಾಡಲಾಗತ್ತೆ. ಹಾಗೆ ಆಟ್ ಹರಿದ್ವಾರ ಆ್ಯಂಡ್ ಪ್ರಯಾಗರಾಜ್ ಅರ್ಧ ಕುಂಭಮೇಳ. ಸೊ ಏನು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಮಹಾಕುಂಭಮೇಳ, ಆದರೆ ಈ ಹರಿದ್ವಾರ ಮತ್ತು ಈ ಪ್ರಯಾಗರಾಜನಲ್ಲಿ ಅರ್ಧ ಕುಂಭಮೇಳ. ಸೊ ಏನು ಇವಾಗ ಫುಲ್ ಅಂದರೆ ಮಹಾಕುಂಭಮೇಳ ಅಂದರೆ 12, ಓಕೆ. ಅರ್ಧ ಅಂತಂದರೆ ಇದರಲ್ಲಿ 6, ಓಕೆ. ಸೊ ಇಲ್ಲಿ ಪ್ರತಿ ಅರ್ಧ ಕುಂಭಮೇಳ ಈಸ್ ಹೆಲ್ಡ್ ಎವ್ರಿ 6th year. ಪ್ರತಿ 6 ವರ್ಷಗಳಿಗೊಮ್ಮೆ ಈ ಅರ್ಧ ಕುಂಭಮೇಳವನ್ನು ಆಚರಣೆಯನ್ನು ಮಾಡಲಾಗತ್ತೆ. ಸೊ ಹಾಗೆ ಮಹಾಕುಂಭಮೇಳ ಈಸ್ ಸೆಲೆಬ್ರೇಟೆಡ್ ಅಟ್ ಪ್ರಯಾಗರಾಜ್ ಆಫ್ಟರ್ 144 years. ಅಂದರೆ ಇಲ್ಲಿ 12 ಪೂರ್ಣ ಕುಂಭಮೇಳ ಆದ ನಂತರ ಏನು ಮಾಡಲಾಗತ್ತೆ ಅಂತಂದರೆ 144 ವರ್ಷಗಳ ನಂತರ ಈ ಮಹಾಕುಂಭ ಮೇಳವನ್ನು ಆಚರಣೆಯನ್ನು ಮಾಡಲಾಗತ್ತೆ. ಹಾಗೆ ಮಾಘ ಕುಂಭ ಈ ಸೆಲೆಬ್ರೇಟೆಡ್ ಎವ್ರಿ ಇಯರ್. ಸೊ ಇಲ್ಲಿ ಮಾಘ ಕುಂಭವನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡಲಾಗತ್ತೆ. ಸೊ ಇದನ್ನು ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಒಂದು ಇವೆಂಟನ್ನು ಸೆಲೆಬ್ರೇಟನ್ನು ಮಾಡಲಾಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೈಂಟಿಸ್ಟ್ ಇಂಡಸ್ಟ್ರಿ ಡಿಮ್ಯಾಂಡ್ ಪ್ಯಾಸೇಜ್ ಆಫ್ ನ್ಯೂ ಸೀಡ್ ಬಿಲ್ ಚೇಂಜಸ್ ಇನ್ ಪಾಲಿಸಿ. ಸೊ ಇಲ್ಲಿ ವಿಜ್ಞಾನಿಗಳು ಮತ್ತು ಕೈಗಾರಿಕೆಗಳು ಏನು ಮಾಡ್ತಾ ಇದೆ ಅಂತಂದರೆ, ಯಾವುದಕ್ಕೆ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದೆ ಅಂತಂದರೆ ಹೊಸದಾದಂಥ ಒಂದು ಸೀಡ್ಸ್ ಬಿಲ್ಗೆ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗೆ ಈ ಸೀಡ್ ಬಿಲ್ನ ನೀತಿಗಳಲ್ಲಿ ಇವರು ಬದಲಾವಣೆಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನೆಲ್ಲ ಅಂಶಗಳು ಇದರಲ್ಲಿ ಇದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಸೈಂಟಿಸ್ಟ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಟ್ ದ ನ್ಯಾಷನಲ್ ಸೀಡ್ ಕಾಂಗ್ರೆಸ್ ಆರ್ ಅರ್ಜಿಂಗ್ ದಿ ಇಂಡಿಯನ್ ಗೌರ್ಮೆಂಟ್. ಸೊ ಇವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ವಿಜ್ಞಾನಿಗಳು ಮತ್ತು ಈ ಒಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು, ಏನಂತಂದ್ರೆ ಟು ಅಪ್ಡೇಟ್ ದಿ ಔಟ್ಡೇಟೆಡ್ ಸೀಡ್ಸ್ ಬಿಲ್ 2004. ಸೊ ಏನು 2004ರಲ್ಲಿ ಏನು ಸೀಡ್ ಬಿಲ್ಲನ್ನು ಜಾರಿಗೆ ತಂದಿದ್ರು, ಈ ಒಂದು ಹಳೆಯದಾಗಿರುವಂಥ ಬಿಲ್ಲನ್ನು ಅಥವಾ ಮಸೂದೆಯನ್ನು ಅಪ್ಡೇಟ್ ನವೀಕರಣವನ್ನು ಮಾಡಬೇಕಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಪಾಲಿಸಿ ಸೀಡ್ಸ್ ಪಾಲಿಸಿ ಆಫ್ 2002. ಸೊ ಇದರಲ್ಲಿಯೂ ಕೂಡ ಬದಲಾವಣೆಗಳನ್ನ ತರಬೇಕು ಅನ್ನುವಂಥ ಅಂಶಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ದೇ ಸ್ಟ್ರೆಸ್ ದಿ
ನೀಡ್ ಫಾರ್ ಇಂಪ್ರೂವ್ಡ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್. ಸೊ ಇದರಲ್ಲಿ ಯಾವ ಅಂಶಗಳಿಗೆ ಇವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಬೀಜಗಳಿಗೆ ಏನು ಸರ್ಟಿಫಿಕೇಷನ್ನ ನೀಡ್ತಾರೆ ಸೊ ಅವುಗಳಿಗೆ ಸ್ಟ್ಯಾಂಡರ್ಡೈಸೇಷನ್ ಗುಣಮಟ್ಟದ ಆಧಾರದ ಮೇಲೆ ಏನು ಮಾಡಬೇಕಂತಂದರೆ ಅವುಗಳಿಗೆ ಸರ್ಟಿಫಿಕೇಷನ್ ಪ್ರಮಾಣ ಪತ್ರವನ್ನು ನೀಡಬೇಕಂತ ಹೇಳಿ ಇಲ್ಲಿ ಇವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಈ ರೀತಿಯ ಸರ್ಟಿಫಿಕೇಷನ್ ಅನ್ನುವಂಥದ್ದು ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಅವರ ಒಂದು ಸಹಯೋಗದೊಂದಿಗೆ ಇರಬೇಕಂತ ಕೂಡ ಇವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಕ್ಲಿಯರ್ ಡೆಫಿನೇಷನ್ ಆಫ್ ಫಾರ್ಮರ್. ಸೊ ಅಂದರೆ ರೈತರಂತಂದರೆ ಯಾರು ಅನ್ನುವಂಥದ್ದಕ್ಕೆ ಇಲ್ಲಿ ಅಸ್ಪಷ್ಟವಾದಂಥ ವ್ಯಾಖ್ಯಾನವನ್ನು ನೀಡಬೇಕಂತ ಕೂಡ ಇಲ್ಲಿ ಇವರು ಒತ್ತಾಯವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಪಾಲಿಸಿ ರಿವ್ಯಾಂಪ್ ರಿಕ್ವೈರ್ಡ್. ಸೊ ಇಲ್ಲಿ ಪಾಲಿಸಿಯನ್ನು ಮತ್ತೆ ರಿವ್ಯಾಂಪ್ ಮಾಡಬೇಕನ್ನುವಂಥದ್ದು ಇಲ್ಲಿ ಅಗತ್ಯವಾಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಾರೆ ಏನು 2014ರಲ್ಲಿ ಸೀಡ್ಸ್ ಬಿಲ್ ಏನು ತಂದಿದ್ದಾರೆ ಇದು ಔಟ್ಡೇಟೆಡ್ ಆಗಿದೆ, ತುಂಬ ಹಳೆಯದಾಗಿದೆ. ಸೊ ಹೀಗಾಗಿ ಇದನ್ನು ಮತ್ತೊಮ್ಮೆ ನವೀಕರಣವನ್ನು ಮಾಡಬೇಕಂತ ಹೇಳಿ ಇವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ collaboration effective participation between the government and private sector can enhance the seed quality and accessibility. ಸೊ ಇಲ್ಲಿ ಬೀಜಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕಂದ್ರೆ ಇಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯಗಳು ಕೂಡ ಏನು ಮಾಡಬೇಕಂದ್ರೆ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕಾಗತ್ತೆ. ಎಸ್. ಸೊ ನೆಕ್ಸ್ಟ್ ಒನ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ ಲ್ಯಾಗಿಂಗ್. ಸೊ ಅಂದರೆ ಈ ಬೀಜಗಳ ಪ್ರಮಾಣವನ್ನು ಆಧರಿಸಿ ಏನು ಇಲ್ಲಿ ಸರ್ಟಿಫಿಕೇಟನ್ನು ನೀಡ್ತಾರೆ ಆ ಗುಣಮಟ್ಟ ಏನಾಗ್ತಾ ಇದ್ದಾರೆ ಇಲ್ಲಿ ತುಂಬ ಹಿಂದೆ ಉಳಿತಾ ಇದೆ. ಸೊ ಕಳಪೆ ಬೀಜಗಳಿಗೂ ಕೂಡ ಏನು ಮಾಡಲಾಗ್ತಾ ಇದ್ದಾರೆ ಉತ್ಪಾದನೆ ಮಾಡುವಂಥ ಕಂಪನಿಗಳಿಗೂ ಕೂಡ ಸರ್ಟಿಫಿಕೇಟನ್ನು ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಕ್ಲಿಯರ್ ಡೆಫಿನೇಷನ್. ಸೊ ಇಲ್ಲಿ ಯಾವುದಕ್ಕೆ ಡೆಫಿನೇಷನ್ ಅಂತಂದರೆ ಬಹುಮುಖ್ಯವಾಗಿ ರೈತರು ಅಂತಂದರೆ ಫಾರ್ಮರ್ ಸೀಡ್ಸ್ ಆ್ಯಂಡ್ ಕಮರ್ಷಿಯಲ್ ಸೀಡ್ಸ್. ಸೊ ಇಲ್ಲಿ ವಾಣಿಜ್ಯ ಬೀಜಗಳಂತಂದರೆ ಏನು ಮತ್ತು ಫಾರ್ಮರ್ ಸೀಡ್ಸ್ ಅಂತಂದರೆ ಏನು ಇವುಗಳ ನಡುವೆ ಸ್ಪಷ್ಟವಾದಂಥ ವ್ಯಾಖ್ಯಾನವನ್ನು ಕೂಡ ಇಲ್ಲಿ ನೀಡಬೇಕಂತ ಹೇಳಿ ಇವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇನೋವೇಷನ್ ಆ್ಯಂಡ್ ಫಾರ್ಮರ್ ಎಂಪವರ್ಮೆಂಟ್. ಸೊ ಇಲ್ಲಿ ಬೀಜಗಳಲ್ಲಿ ಹೊಸ ಬೀಜಗಳನ್ನ ಇಲ್ಲಿ ಉತ್ಪಾದನೆ ಮಾಡುವ ಮೂಲಕ ಅಥವಾ ಬೆಟರ್ ಕ್ವಾಲಿಟಿ ಆಗಿರುವಂಥ ಬೀಜಗಳನ್ನು ಉತ್ಪಾದನೆ ಮಾಡುವ ಮೂಲಕ ಇಲ್ಲಿ ರೈತರನ್ನ ಎಂಪವರ್ಮೆಂಟ್ ಮಾಡೋದು. ಅಂದರೆ ಏನಾಗುತ್ತೆ ಇಲ್ಲಿ ಬೀಜಗಳು ಸರಿಯಾದ ಒಂದು ಗುಣಮಟ್ಟದ ಬೀಜಗಳಿದ್ದರೆ ಏನಾಗುತ್ತೆ ರೈತರಿಗೆ ಉತ್ತಮವಾದಂಥ ಫಸಲು ಬರುತ್ತೆ. ಸೊ ಹೀಗಾಗಿ ರೈತರು ಇಲ್ಲಿ ಸಮೃದ್ಧಿಯನ್ನು ಹೊಂದ್ತಾರೆ, ಆರ್ಥಿಕವಾಗಿ ಡೆವಲಪ್ ಆಗ್ತಾರೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ರೈತರ ಸಬಲೀಕರಣ ಅನ್ನುವಂಥದ್ದು ಆಗತ್ತೆ. ಹಾಗೆ ನೀಡ್ ಫಾರ್ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್. ಸೊ ಈ ಹಿನ್ನೆಲೆಯಲ್ಲಿ ಕಾರ್ಯತಂತ್ರದ ಹಸ್ತಕ್ಷೇಪ ಅಥವಾ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ಅಗತ್ಯವಾಗಿದೆ ಅನ್ನುವಂಥದ್ದು. ದ ಸೀಡ್ ಸೆಕ್ಟರ್ ಫೇಸಸ್ ನ್ಯೂಮರಸ್ ಚಾಲೆಂಜಸ್. ಸೊ ಈ ಬೀಜ ವಲಯ ಏನಾಗ್ತಾ ಇದ್ದಾರೆ ಹಲವಾರು ರೀತಿಯ ಸಮಸ್ಯೆಗಳನ್ನ ಫೇಸನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ ಅನ್ನುವಂಥದ್ದು ಇಲ್ಲಿ ಅಗತ್ಯವಾಗಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ONOSO ಬಿಟನ್ ಅಂತ. ಸೊ ONOSO ಅಂತಂದರೆ ಇಲ್ಲಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನ್ನುವಂಥ ಒಂದು ಸ್ಕೀಮ್ ಇದು. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್. ಎಸ್. ಸೊ ಹಿಯರ್ ದ ಯೂನಿಯನ್ ಕ್ಯಾಬಿನೆಟ್ under the leadership of Prime Minister Sri Narendra Modi has approved the scheme called One Nation One Subscription. So here keyword ಏನಂತಂದರೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಅನ್ನೋಂಥದ್ದು. ಏನಿದು ಈ ಸ್ಕೀಮ್ ಅಂತಂದರೆ ದ ಸ್ಕೀಮ್ಸ್ ಏಮ್. ಸೊ ಇದು ಏನು ಉದ್ದೇಶವನ್ನು ಹೊಂದಿದೆ ಅಂತಂದರೆ ಟು ಪ್ರೊವೈಡ್ ನೇಷನ್ ವೈಡ್ ಆಕ್ಸೆಸ್ ಟು ದಿ ರಿಸರ್ಚ್ ಆರ್ಟಿಕಲ್ಸ್ ಆ್ಯಂಡ್ ಜರ್ನಲ್ಸ್ ಪಬ್ಲಿಕೇಶನ್ಸ್. ಅಂದರೆ ಇಲ್ಲಿ ಯಾರಿಗೆ ಇಲ್ಲಿ ಪ್ರವೇಶನ ಅಂದರೆ ರಾಷ್ಟ್ರಾದ್ಯಂತ ದೇಶವ್ಯಾಪಿ ಏನು ಮಾಡಲಾಗತ್ತೆ ಅಂದರೆ ರಿಸರ್ಚ್ ಆರ್ಟಿಕಲ್ಗಳನ್ನ ರಿಸರ್ಚನ್ನು ಮಾಡಲಿಕ್ಕೆ ಮತ್ತು ಜರ್ನಲ್ ಪಬ್ಲಿಕೇಷನ್ಗಾಗಿ ಇಲ್ಲಿ ಪ್ರವೇಶವನ್ನು ನೀಡುವಂಥ ಒಂದು ಉದ್ದೇಶವನ್ನು ಏನು ಹೊಂದಿದೆ ಈ ಒಂದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಅನ್ನುವಂಥ ಸ್ಕೀಮ್ ಹೊಂದಿದೆ. ಸೊ ಇದರ ಅಬ್ಜೆಕ್ಟಿವ್ಗಳೇನೇನು? ಸೊ ಈಸಿ ಆಕ್ಸೆಸ್ ಟು ನಾಲೆಜ್ ಅಂದರೆ ಈ ಒಂದು ಸ್ಕೀಮ್ ಮೂಲಕ ಏನು ಮಾಡ್ಬೋದು ಅಂತಾರೆ ಉತ್ತಮವಾದಂಥ ಅಂದರೆ ಜ್ಞಾನವನ್ನು ಪಡೀಲಿಕ್ಕೆ ಇವರಿಗೆ ಏನಾಗುತ್ತೆ ಸುಲಭವಾಗುತ್ತೆ. ಒನ್ ನೇಷನ್ ಒನ್ ಸ್ಕೀಮ್ ಟಾರ್ಗೆಟ್ಸ್ ಟು bridge the gap between the top tier institution and the those in tier 2 and tier 3 cities by providing equal access to vast range of ಸ್ಕಾಲರ್ಲಿ ಜರ್ನಲ್. ಸೊ ಏನು ಅಂದರೆ ಟಾಪ್ ಸಿಟಿಗಳಲ್ಲಿ ಇರುವಂಥ ಅಥವಾ ಟಾಪ್ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಬೆಟರ್ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅದೇ ರೀತಿ ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂತಾರೆ ಆ ರೀತಿಯ ಒಂದು ಬೆಟರ್ ಎಜುಕೇಷನ್ನ ಅಂದರೆ ಈ ಒಂದು ಜರ್ನಲ್ಗಳಿಗೆ ಸಂಬಂಧಪಟ್ಟಂತೆ ಬೆಟರ್ ಎಜುಕೇಷನ್ ಅಲ್ಲಿ ನೀಡಲಾಗತ್ತೆ. ಸೊ ಹಾಗೆ ಫೋಸ್ಟರಿಂಗ್ ರಿಸರ್ಚ್ ಆ್ಯಂಡ್ ಇನೋವೇಷನ್. ದ ಸ್ಕೀಮ್ ವಿಲ್ ಪ್ರೊವೈಡ್ ರಿಸರ್ಚ್ ಸೆಂಟ್ರಿಕ್ ಕಲ್ಚರ್. ಸೊ ಅಂದರೆ ಇಲ್ಲಿ ಯಾವ ರೀತಿ ನಾವು ಸಂಶೋಧನೆಯನ್ನು ಮಾಡಬೇಕು ಅಂತ ಇಲ್ಲಿ ಜ್ಞಾನವನ್ನು ಕೂಡ ಏನು ಮಾಡಲಾಗುತ್ತೆ ಇದರಲ್ಲಿ ನೀಡಲಾಗುತ್ತೆ. ಹಾಗೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಅಧ್ಯಯನ ಅನ್ನುವಂಥದ್ದು
ಇಲ್ಲಿ ನಾವು ಅದನ್ನು ವೆಚ್ಚ ಪರಿಣಾಮಕಾರಿಯಾಗಿ ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಟೀಚ್ ಮಾಡಲಾಗತ್ತೆ. ಹಾಗೆ ಪ್ರಮೋಟಿಂಗ್ ಇಂಡಿಜಿನಿಯಸ್ ರಿಸರ್ಚ್ ಅಂದರೆ ಪ್ರಾದೇಶಿಕವಾಗಿ ಏನು ಸಂಶೋಧನೆಗಳಿರುತ್ತೆ ಅವುಗಳಿಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಲಾಗತ್ತೆ ಇಲ್ಲಿ. ಸೊ ಇದರ ಪರಿಣಾಮಗಳೇನು? ಇಂಪ್ಯಾಕ್ಟ್ ಆಫ್ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಈ ಒಂದು ಸ್ಕೀಮ್ನಿಂದ ಇದು ಯಾರ ಮೇಲೆ ಪರಿಣಾಮವನ್ನು ಬೀರುತ್ತೆ? ಸೊ ಬಹುಮುಖ್ಯವಾಗಿ ಇದು ಎಂಪವರ್ ರಿಸರ್ಚರ್, ಯಾರಿವಾಗ ಈ ಒಂದು ಸಂಶೋಧನೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವರಿಗೆ ಏನಾಗುತ್ತೆ ಅಂದರೆ ಇದು ತುಂಬಾ ಸಹಾಯಕವಾಗುತ್ತೆ. ಹಾಗೆ ಇದು ಅಕಾಡೆಮಿಕ್ ಆ್ಯಂಡ್ ಸೈಂಟಿಸ್ಟ್, ಸೊ ಇದು ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ವಿಜ್ಞಾನಿಗಳಿಗೆ ರಿಸರ್ಚನ್ನು ಮಾಡಲಿಕ್ಕೆ ಇದು ಒಂದು ವೇದಿಕೆಯಾಗಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ. ಸೊ ಫಸ್ಟ್ ಒನ್ ಈಸ್ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಅನ್ನುವಂಥದ್ದು. ಸೊ ಇದು ಒಂದು ರಾಷ್ಟ್ರೀಯ ಅಪೆಕ್ಸ್ ನ್ಯಾಷನಲ್ ಬಾಡಿ ಆಗಿದೆ. ಸೊ ರೀಪ್ರೆಸೆಂಟಿಂಗ್ ಆಲ್ ಬ್ರಾಂಚಸ್ ಆಫ್ ಕೆಮಿಕಲ್, ಸೊ ಅಂದರೆ ಇದು ಕೆಮಿಕಲ್ಗೆ ಸಂಬಂಧಪಟ್ಟಿರುವಂಥ ಒಂದು ಬಾಡಿ ಆಗಿದೆ. ಸೊ ಅಂದರೆ ಇದರಲ್ಲಿ ಕೆಮಿಕಲ್ ಇಂಡಸ್ಟ್ರಿ ಬರುತ್ತೆ, ಆರ್ಗ್ಯಾನಿಕ್ ಕೆಮಿಕಲ್ ಇಂಡಸ್ಟ್ರಿ, ಮತ್ತು ಇದರಲ್ಲಿ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಕಲ್, ಪ್ಲಾಸ್ಟಿಕ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಆ್ಯಂಡ್ ಪೆಟ್ರೋಲಿಯಂ ರಿಫೈನರಿ, ಡೈಸ್ಟಫ್ಸ್, ಡೈ ಇಂಟರ್ಮಿಡಿಯೇಟ್ಸ್ ಆ್ಯಂಡ್ ಸೋ ಆನ್. ಸೊ ಈ ರೀತಿ ಕೆಮಿಕಲ್ಗೆ ಸಂಬಂಧಪಟ್ಟಂಥ ಇರುವಂಥ ಒಂದು ಸಂಸ್ಥೆಯಾಗಿದೆ. ಅಂದರೆ ಇವುಗಳ ಉತ್ಪಾದನೆ, ಬಳಕೆ ಮತ್ತು ನಿಯಂತ್ರಣದ ಮೇಲೆ ಇದು ರೆಗ್ಯುಲೇಷನ್ನ ಮಾಡುತ್ತೆ. ಹಾಗೆ ಇದನ್ನು ಯಾವಾಗ ಹುಟ್ಟಾಕಲಾಗತ್ತೆ ಅಥವಾ ರಚನೆಯನ್ನು ಮಾಡಲಾಗತ್ತೆ ಅಂತಂದರೆ 1938ರಲ್ಲಿ ಇದನ್ನು ರಚನೆಯನ್ನು ಮಾಡಲಾಗತ್ತೆ. ಸೊ ಇದು ಈ ಒಂದು ಕೌನ್ಸಿಲ್ಗೆ ಭಾರತವು ಕೂಡ ಏನಾಗಿದೆ ಅಂದರೆ ಒಂದು ಸಿಗ್ನೇಟರಿ ಆಗಿದೆ. ಇಂಡಿಯಾ ಇಸ್ ಎ ಸಿಗ್ನೇಟರಿ ಟು CWC ಕನ್ವೆನ್ಷನ್. ಸೊ ಹಿಯರ್ CWC ಕನ್ವೆನ್ಷನ್ ಅಂತಂದರೆ ಸೊ ಅಬೌಟ್ ಆರ್ಗನೈಸೇಷನ್ ಫಾರ್ ದ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಅಂತ. ಓಕೆ, ಸೊ ಇದಕ್ಕೆ ಸೊ ಇಲ್ಲಿ CWC ಅಂತಂದರೆ ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್. ಇದಕ್ಕೆ ಭಾರತ ಏನು ಮಾಡಿದೆ ಅಂದರೆ ಸಹಿಯನ್ನು ಹಾಕಿದ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಧರ್ತಿ ಅಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನ ಅನ್ನುವಂಥದ್ದು. ಸೊ ಈ ಒಂದು ಯೋಜನೆಯನ್ನು ಅಕ್ಟೋಬರ್ 2 ಗಾಂಧಿಯ ಒಂದು ಬರ್ತ್ ಆ್ಯನಿವರ್ಸರಿ ಎಂದು ಏನು ಮಾಡಲಾಗುತ್ತೆ 2024ರಂದು ಇದನ್ನು ಈ ಒಂದು ಅಭಿಯಾನವನ್ನು ಜಾರಿಗೆ ತರಲಾಗತ್ತೆ. ಓಕೆ, ಹಾಗೆ ಇದರ ಉದ್ದೇಶ ಏನು? ಟು ಎಲಿಮಿನೇಟ್ ಕ್ರಿಟಿಕಲ್ ಗ್ಯಾಪ್ಸ್ ಇನ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್, ಎಜುಕೇಷನ್ ಆ್ಯಂಡ್ ಲವ್ಲಿಹುಡ್. ಅಂದರೆ ಈ ಒಂದು ಸಾಮಾಜಿಕ ಮೂಲಸೌಕರ್ಯಗಳು, ಆರೋಗ್ಯ, ಶಿಕ್ಷಣ ಮತ್ತು ಜೀವನಾಂಶಗಳ ನಡುವೆ ಇರುವಂಥ ಅಂತರವನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಹಾಗೆ ಟು ಎನ್ಶ್ಯೂರ್ ಹೋಲಿಸ್ಟಿಕ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಟ್ರೈಬಲ್ ಏರಿಯಾಸ್ ಆ್ಯಂಡ್ ಕಮ್ಯುನಿಟಿ. ಅಂದರೆ ಈ ಒಂದು ಬುಡಕಟ್ಟು ಪ್ರದೇಶ ಮತ್ತು ಸಮುದಾಯಗಳ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡುವಂಥ ಗುರಿಯನ್ನು ಇದು ಹೊಂದಿದೆ. ಹಾಗೆ ಟು ಪ್ರೊವೈಡ್ ಕ್ವಾಲಿಟಿ ಎಜುಕೇಷನ್ ಟು ಅಪ್ರಾಕ್ಸಿಮೇಟ್ಲಿ 3.5 lakh ಟ್ರೈಬಲ್ ಸ್ಟೂಡೆಂಟ್. ಸೊ ಇಲ್ಲಿ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಏನಂತಂದರೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಉದ್ದೇಶವನ್ನು ಕೂಡ ಇದು ಹೊಂದಿದೆ. ಹಾಗೆ ಈ ಒಂದು ಸ್ಕೀಮ್ನ ಲಕ್ಷಣಗಳೇನು? ಫೀಚರ್ಸ್ ಆಫ್ ದಿ ಸ್ಕೀಮ್. ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಎಷ್ಟು ಹಳ್ಳಿಗಳು ಕವರ್ ಆಗುತ್ತೆ? 63,843 ಹಳ್ಳಿಗಳು ಕವರ್ ಆಗುತ್ತೆ. ಹಾಗೆ ಒಟ್ಟಾರೆ ಫಲಾನುಭವಿಗಳಲ್ಲಿ ಇದರಲ್ಲಿ 5 ಕೋಟಿ ಜನರು, ಅಂದರೆ ಇದು ಬುಡಕಟ್ಟು ಜನರಿಗೆ ಇರುವಂಥ ಒಂದು ಸ್ಕೀಮ್ ಆಗಿದೆ. ಓಕೆ, ಹಾಗೆ ಜಿಯೋಗ್ರಫಿಕಲ್ ಸ್ಪ್ರೆಡ್ ಅಂದರೆ ಸುಮಾರು 549 ಜಿಲ್ಲೆಗಳು ಮತ್ತು 2911 ಬ್ಲಾಕ್ಗಳು ಮತ್ತು 30 ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳು ಕೂಡ ಈ ಒಂದು ಯೋಜನೆಯ ಭಾಗವಾಗಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್, ಈ ದಾಖಿಲ್ ಪೋರ್ಟಲ್ ಅನ್ನುವಂಥದ್ದು. ಇಟ್ ವಾಸ್ ಫಸ್ಟ್ ಲಾಂಚ್ಡ್ ಆನ್ ಬೈ ದ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್ ಕಮಿಷನ್ ಇನ್ ಸೆಪ್ಟೆಂಬರ್ 2020. ಸೊ ಇದನ್ನು 2020ರಲ್ಲಿ ಏನು ಮಾಡಲಾಗತ್ತೆ, ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್ ಕಮಿಷನ್ ಅವರು ಇದನ್ನು ಈ ಒಂದು ಅಭಿಯಾನ ಅಥವಾ ಪೋರ್ಟಲ್ನ ಲಾಂಚನ್ನು ಮಾಡ್ತಾರೆ. ದ ಪೋರ್ಟಲ್ ವಾಸ್ ಇಂಟ್ರೊಡ್ಯೂಸ್ ಆ್ಯಸ್ ಅ ಇನ್ಎಕ್ಸ್ಪೆನ್ಸಿವ್, ಸ್ಪೀಡಿ, ಹ್ಯಾಸಲ್ ಫ್ರೀ ಮೆಕ್ಯಾನಿಸಮ್ ಫಾರ್ ಫೈಲಿಂಗ್ ಕನ್ಸ್ಯೂಮರ್ ಕಂಪ್ಲೇಂಟ್. ಸೊ ಈ ಗ್ರಾಹಕರ ಒಂದು ಏನು ಕಂಪ್ಲೇಂಟ್ ಇರುತ್ತೆ ಅಥವಾ ದೂರುಗಳೇನಿರುತ್ತೆ ಅವುಗಳನ್ನ ಕಡಿಮೆ ವೆಚ್ಚದಲ್ಲಿ ಮತ್ತು ವೇಗವಾಗಿ ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ಮತ್ತು ಉಚಿತವಾಗಿ ದೂರನ್ನು ಸಲ್ಲಿಸುವಂಥ ಒಂದು ವೇದಿಕೆಯಾಗಿ ಈ ದಾಖಿಲ್ ಪೋರ್ಟಲ್ ಅನ್ನುವಂಥದ್ದು ಕಂಡುಬರುತ್ತೆ. ಎಸ್, ಹಾಗೆ ಇಟ್ ಈಸ್ ಆನ್ ಇನ್ನೋವೇಟಿವ್ ಆನ್ಲೈನ್ ಪ್ಲಾಟ್ಫಾರ್ಮ್ ಡಿಸೈನ್ ಟು ಸ್ಟ್ರೀಮ್ಲೈನ್ ದಿ ಕನ್ಸ್ಯೂಮರ್ ಗ್ರೀವೆನ್ಸ್ ರೆಡ್ರೆಸಲ್ ಪ್ರೊಸೆಸ್, ಪ್ರೊವೈಡಿಂಗ್ ಆ್ಯಂಡ್ ಎಫಿಷಿಯೆಂಟ್ ಆ್ಯಂಡ್ ಕನ್ವೀನಿಯಂಟ್ ವೇ ಫಾರ್ ಕನ್ಸ್ಯೂಮರ್. ಸೊ ಇಲ್ಲಿ ಗ್ರಾಹಕರಿಗೆ ಏನಾದರೂ ಕುಂದುಕೊರತೆಗಳಾಗಿದ್ದರೆ ಅವರಿಗೆ ಪರಿಹಾರವನ್ನು ನೀಡುವಂಥ ಒಂದು ವೇದಿಕೆಯಾಗಿ
ಈ ಒಂದು ಈ ದಾಖಲೆ ಪೋರ್ಟಲ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಪ್ಯಾಥೋಜನ್ ಸರ್ವೆಲೆನ್ಸ್ ನೆಟ್ವರ್ಕ್ ಅನ್ನುವಂಥದ್ದು. ಸೊ ಇದು ಏನಕ್ಕೆ ನ್ಯೂಸಲ್ಲಿ ಇದೆ ಅಂತಂದರೆ ಅನೌನ್ಸ್ಡ್ ದ ಫಸ್ಟ್ ರೌಂಡ್ ಆಫ್ ಗ್ರ್ಯಾಂಟ್ಸ್ ಟುವರ್ಡ್ಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಡಿಸೀಸ್ ಥ್ರೆಡ್ಸ್. ಸೊ ಅಂದರೆ ಇವಾಗ ಡಿಸೀಸಸ್ ಥ್ರೆಡ್ಸ್, ಸೊ ಅಂದರೆ ಈ ಕಾಯಿಲೆಗಳಿಂದ ಏನು ಅಪಾಯಗಳಾಗತ್ತೆ ಅನ್ನೋದನ್ನು ಇಲ್ಲಿ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಅನುದಾನವನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ನ ಯಾರು ಮುನ್ನಡೆಸ್ತಾ ಇದ್ದಾರೆ ಅಂತಂದರೆ WHO ಇಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಸೊ ಅಂದರೆ ಇವಾಗ ವೈರಾಣುಗಳಿಂದ ಆಗ್ತಾ ಇರುವಂಥ ಕಾಯಿಲೆಗಳಾಗಿರ್ಬೋದು, ಪ್ಯಾಂಡಮಿಕ್ ಮತ್ತು ಎಪಿಡೆಮಿಕ್ ಇಂಟೆಲಿಜೆನ್ಸು, ಸೊ ಇವುಗಳ ಕುರಿತು ಇಲ್ಲಿ ಏನು ಮಾಡಲಾಗುತ್ತೆ, ಇಲ್ಲಿ ಈ ಒಂದು ಕಾಯಿಲೆಗಳಿಗೆ ಯಾವ ರೀತಿಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಂತ ಹೇಳಿ ಇಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗತ್ತೆ. ಸೊ ಇಟ್ ಫೋಕಸಸ್ ಆನ್ ಮಾನಿಟರಿಂಗ್ ಅನಲೈಸಿಂಗ್ ಜೆನೆಟಿಕ್ ಮಟೀರಿಯಲ್ ಆಫ್ ಪ್ಯಾಥೋಜನ್ಸ್ ಲೈಕ್ ವೈರಸಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ಯಾರಾಸೈಡ್ ಟು ಟ್ರ್ಯಾಕ್ ದೇರ್ ಎವಲ್ಯೂಷನ್, ಸ್ಪ್ರೆಡ್, ಇನ್ಫಾರ್ಮ್ ಪಬ್ಲಿಕ್ ಹೆಲ್ತ್ ಆ್ಯಕ್ಷನ್. ಸೊ ಅಂದರೆ ಇಲ್ಲಿ ಈ ವೈರಾಣುಗಳು ಅಂದರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು ಮತ್ತು ಪರಾವಲಂಬಿ ಜೀವಿಗಳಾಗಿರ್ಬೋದು, ಇವುಗಳು ಯಾವ ರೀತಿ ವಿಕಸನವನ್ನು ಹೊಂದುತ್ತೆ, ಸೊ ಇವುಗಳಿಂದ ಕಾಯಿಲೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಪ್ರಸಾರ ಆಗುತ್ತೆ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಇವರು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಅನಲಕ್ಷ್ಯ ಅನ್ನುವಂಥದ್ದು. ಸೊ IIT ಕಾನ್ಪುರ್ ರೀಸೆಂಟ್ಲಿ ಅನೌನ್ಸ್ ಅ ಸಿಗ್ನಿಫಿಕೆಂಟ್ ಅಡ್ವಾನ್ಸ್ಮೆಂಟ್ ಇನ್ ಸ್ಟೆಲ್ತ್ ಟೆಕ್ನಾಲಜಿ. ಸೊ ಏನಿದು ಅನಲಕ್ಷ್ಯ ಅನ್ನುವಂಥದ್ದು ಅಂದರೆ ಇಟ್ ಈಸ್ ಅ ಮೆಟಾ ಮಟೀರಿಯಲ್ ಸರ್ಫೇಸ್ ಕ್ಲೋಕಿಂಗ್ ಸಿಸ್ಟಮ್ ಆಗಿದೆ. ಸೊ ವಿಚ್ ಈಸ್ ಡಿಸೈನ್ ಟು ರೆವಲ್ಯೂಷನೈಸ್ ಸ್ಟೆಲ್ತ್ ಟೆಕ್ನಾಲಜಿ ಫಾರ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಪ್ಲಿಕೇಶನ್. ಸೊ ಇದು ಬಹುಮುಖ್ಯವಾಗಿ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರುವಂಥ ಒಂದು ಏನಾಗಿದೆ ಅಂದರೆ ಡಿಸೈನ್ ಆಗಿದೆ. ಸೊ ಹಿಯರ್ ಮೆಟಾ ಮಟೀರಿಯಲ್ ಕ್ಲಾಕಿಂಗ್ ಅಂತಂದರೆ ಯುಟಿಲೈಸಸ್ ಆರ್ಟಿಫಿಷಿಯಲಿ ಎಂಜಿನಿಯರ್ಡ್ ಮಟೀರಿಯಲ್. ಸೊ ಕೃತಕವಾಗಿ ಏನೋ ಅಭಿವೃದ್ಧಿಪಡಿಸಲಾಗಿರುವಂಥ ಎಂಜಿನಿಯರ್ ಮಟೀರಿಯಲ್ನ ಇದು ಬಳಕೆನ ಮಾಡಿಕೊಳ್ಳಲಾಗತ್ತೆ. ಸೊ ಅಂದರೆ ಇದು ಮೇಕಿಂಗ್ ಅಬ್ಜೆಕ್ಟ್ ಇನ್ವಿಜಿಬಲ್ ಟು ರೇಡಾರ್. ಸೊ ಅಂದರೆ ಇದು ಎನಿಮಿ ಒಂದು ರೇಡಾರ್ಗಳಿಂದ ಅಂದರೆ ಇದು ಕಣ್ಣಿಗೆ ಕಾಣೋದಿಲ್ಲ, ಇದು ಇನ್ವಿಜಿಬಲ್ ಆಗಿರುತ್ತೆ. ಈ ರೀತಿ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಇಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನ ಇಲ್ಲಿ ತಯಾರನ್ನು ಮಾಡಲಾಗುತ್ತೆ. ಇದರಲ್ಲಿ ಓವರ್ 90% ಆಫ್ ದ ಮಟೀರಿಯಲ್ ಆಫ್ ದ ಅನಲಕ್ಷ್ಯ ಈಸ್ ಸೋರ್ಸ್ ಇಂಡಿಜಿನಿಯಸ್ಲಿ. ಅಂದರೆ ಸ್ಥಳೀಯವಾಗಿ ಈ ಒಂದು ಉಪಕರಣಗಳಲ್ಲಿ ಬಳಸಲಾಗಿರುವಂಥ ಉಪಕರಣಗಳನ್ನ 90% ಸ್ಥಳೀಯವಾಗಿಯೇ ಏನು ಮಾಡಲಾಗಿದೆ, ಡೆವಲಪನ್ನು ಮಾಡಲಾಗಿದೆ. ಸೊ ನೆಕ್ಸ್ಟ್ ಒಂದು SAREX-24 ಅನ್ನುವಂಥದ್ದು. ಏನಿದು SAREX-24 ಇದ್ದ 11th ಎಡಿಷನ್ ಆಫ್ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ನ್ಯಾಷನಲ್ ಮ್ಯಾರಿಟೈಮ್ ರಿಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಆ್ಯಂಡ್ ವರ್ಕ್ಶಿಪ್. ಸೊ SAREX-24 ಅನ್ನೋದು ನೇವಿಯವರು ಲಾಂಚ್ ಮಾಡಿರುವಂಥದ್ದು. ಅಂದರೆ ಇದು ರೆಸ್ಕ್ಯೂ ಎಕ್ಸಸೈಸ್ ಆಗಿದೆ. ರೆಸ್ಕ್ಯೂ ಅಂದರೆ ರಕ್ಷಣೆಯನ್ನು ಮಾಡುವಂಥದ್ದು. ಇವಾಗ ಕಡಲ ಒಂದು ಸಮುದ್ರದಲ್ಲಿ ಏನಾದರೂ ಯಾರಾದರೂ ತೊಂದರೆಗೆ ಒಳಗಾಗಿದ್ದರೆ ಅವರನ್ನು ರಕ್ಷಣೆಯನ್ನು ಮಾಡುವಂಥ ಒಂದು ಏನಾಗಿದೆ ಅಂದರೆ ಇನಿಷಿಯೇಟಿವ್ ಆಗಿದೆ. ಹಾಗೆ ಸೊ ಇದು ಯಾವೆಲ್ಲ ರೀತಿ ಒಂದು ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಸಿಮ್ಯುಲೇಟ್ ದಿ ಸಿನಾರಿಯೋಸ್ ಆಫ್ ಮೆರಿಟೈಮ್ ಡಿಸ್ಟ್ರೆಸ್ ಸಿಚುವೇಶನ್. ಅಂದರೆ ಇದು ಕಡಲಗಳಲ್ಲಿ ಅಂದರೆ ಈ ಒಂದು ಸಾಗರಗಳಲ್ಲಿ ಯಾವ ರೀತಿ ಒತ್ತಡ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಯೂಸಿಂಗ್ ವೇರಿಯಸ್ ಟೆಕ್ನಿಕ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್, ಹಲವಾರು ತಂತ್ರಜ್ಞಾನ ಮತ್ತು ಸಾಧನಗಳ ಮೂಲಕ ಏನು ಮಾಡುತ್ತೆ, ರಕ್ಷಣಾ ಕಾರ್ಯವನ್ನು ಮಾಡುತ್ತೆ. ಹಾಗೆ ಮೆಡಿಕಲ್ ಇವ್ಯಾಕ್ಯುಯೇಷನ್. ಸೊ ಇಲ್ಲಿ ಏನು ಮಾಡಲಾಗುತ್ತೆ, ಔಷಧಿಗಳನ್ನ ಪೂರೈಕೆಯನ್ನು ಮಾಡಲಾಗುತ್ತೆ. ಹಾಗೆ ಯಾರಾದರೂ ಸಮುದ್ರಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅವರೊಂದಿಗೆ ಸಂವಹನವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಒನ್ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅನ್ನುವಂಥದ್ದು. ಸೊ ಇಟ್ ಮ್ಯಾಪ್ ದಿ ನೆಟ್ವರ್ಕ್ ಬೇಸ್ಡ್ ರೆಡಿನೆಸ್ ಲ್ಯಾಂಡ್ಸ್ಕೇಪ್ ಆಫ್ 133 ಎಕನಾಮಿಕ್ಸ್ ಬೇಸ್ಡ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಇನ್ 4 ಡಿಫ್ರೆಂಟ್ ಪಿಲ್ಲರ್ಸ್. ಸೊ ಅಂದರೆ ಇಲ್ಲಿ 4 ಒಂದು ಪಿಲ್ಲರ್ಗಳನ್ನ ಆಧಾರಗಳನ್ನ ಕನ್ಸಿಡರ್ ಮಾಡಲಿ. ಅಂದರೆ ಈ ಟೆಕ್ನಾಲಜಿ, ಪೀಪಲ್, ಗವರ್ನೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆ್ಯಂಡ್ ಕವರಿಂಗ್ ಟೋಟಲ್ ಆಫ್ 54 ವೇರಿಯೇಬಲ್ಸ್ನ ಆಧಾರದ ಮೇಲೆ ಏನು ಮಾಡಲಾಗುತ್ತೆ, ಇವರಿಗೆ ಇಂಡೆಕ್ಸನ್ನು ರ್ಯಾಂಕನ್ನು ನೀಡಲಾಗತ್ತೆ. ದ ರಿಪೋರ್ಟ್ ಹ್ಯಾಸ್ ಬಿನ್ ಪಬ್ಲಿಷ್ ಬೈ. ಈ ಒಂದು ರಿಪೋರ್ಟನ್ನು ಯಾರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಪೋರ್ಟುಲಾಂಡ್ ಇನ್ಸ್ಟಿಟ್ಯೂಟ್ ಅವರು ಈ ಒಂದು ರಿಪೋರ್ಟನ್ನು ಲಾಂಚನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಗಿರ್ನಾರ್ ವೈಲ್ಡ್ ಲೈಫ್ ಸೆಂಕ್ಚುರಿ ಅನ್ನುವಂಥದ್ದು. ಸೊ ಇದು ಏನಕ್ಕೆ ನ್ಯೂಸಲ್ಲಿ ಇದೆ ಅಂತಂದರೆ ಇಲ್ಲಿ ಸಸ್ಯವರ್ಗದ ಒಂದು ಬೆಳವಣಿಗೆ ಏನಾಗ್ತಾಯಿದೆ ಅಥವಾ ಒಟ್ಟಾರೆ ಸಸ್ಯವರ್ಗ ಅನ್ನುವಂಥದ್ದು ಇಲ್ಲಿ ಡಿಕ್ಲೈನ್ ಆಗ್ತಾಯಿದೆ, ಕುಸಿತವಾಗ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ಈ ಗಿರ್ನಾರ್ ವೈಲ್ಡ್ ಲೈಫ್ ಸೆಂಕ್ಚುರಿ ಅನ್ನೋದು ಎಲ್ಲಿ ಕಂಡುಬರುತ್ತೆ, ಗುಜರಾತ್ನಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿಯೂ ಕೂಡ ಏನಾಗಿದೆ ಅಂದರೆ ಈ ಗಿರ್ನಾರ್ ಹಿಲ್ಗಳು ಕಂಡುಬರುತ್ತೆ, ಅದರ ಸುತ್ತಮುತ್ತ ಈ ಒಂದು ವೈಲ್ಡ್ ಲೈಫ್ ಸೆಂಕ್ಚುರಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇಲ್ಲಿ ಇಟ್ ಈಸ್ ಅ ಹೋಮ್ ಟು ಸೆವೆರಲ್ ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವಂಥ ಹಲವಾರು ಜೀವಿಗಳಿಗೆ ಇದು ಆಶ್ರಯವನ್ನು ಕೂಡ ನೀಡಿದೆ. ಅದರಲ್ಲಿ ಏಷ್ಯಾಟಿಕ್ ಲಯನ್ ಕೂಡ ಒಂದಾಗಿದೆ.
ಸೊ ಇದರಲ್ಲಿ ಹಲವಾರು ರೀತಿ ಮರಗಳು ಕಂಡುಬರುತ್ತೆ. ಟೀಕ್ ಆಗಿರ್ಬೋದು, ಧಾಕ್, ಅಕೇಶಿಯಾ ಮತ್ತು ಹಲವಾರು ಈ ಡ್ರಾಟ್ ರೆಸಿಸ್ಟೆಂಟ್ ಪ್ಲಾಂಟ್ ಬರ ನಿರೋಧಕ ಸಸ್ಯಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಹಾಗೆ ಹಲವಾರು ರೀತಿಯ ಡೆನ್ಸ್ ಫಾರೆಸ್ಟ್ ಆಗಿರ್ಬೋದು, ಓಪನ್ ಸ್ಟಬ್ ಮತ್ತು ಹುಲ್ಲುಗಾವಲು ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಾಲ್ಟಿಕ್ ಸಿ ಅನ್ನುವಂಥದ್ದು. ಸೊ ಈ ಬಾಲ್ಟಿಕ್ ಸಿ ಇಟ್ ಇಸ್ ದ 15th ಲಾರ್ಜೆಸ್ಟ್ ಸೀ ಆಫ್ ಅಟ್ಲಾಂಟಿಕ್ ಓಷನ್. ಸೊ ಇದು ಅಟ್ಲಾಂಟಿಕ್ ಓಷನ್ನ 15ನೇ ಅತಿ ದೊಡ್ಡ ಓಷನ್ ಆಗಿ ಕಂಡುಬರುತ್ತೆ. ಹಾಗೆ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್. ಸೊ ಇದು ವಿಶ್ವದ ಈ ಬ್ರಾಕಿಶ್ ವಾಟರ್ಗಳಲ್ಲಿ ಒಂದಾಗಿದೆ, ಅತಿ ದೊಡ್ಡ ಬ್ರಾಕಿಶ್ ವಾಟರ್ಗಳು ಕೂಡ ಇದು ಒಂದಾಗಿದೆ. ಸೊ ಇದು ಎಲ್ಲಿ ಕಂಡುಬರುತ್ತೆ ಲೊಕೇಶನ್? ಇದು ಯುರೋಪ್ನಲ್ಲಿ, ನಾರ್ದರ್ ಯುರೋಪ್ನಲ್ಲಿ ಇದು ಕೂಡ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಇದು ಬಾರ್ಡರಿಂಗ್. ಇದಕ್ಕೆ ಬಾರ್ಡರಿಂಗ್ ಆಗಿ ಯಾವೆಲ್ಲ ದೇಶಗಳು ಕಂಡುಬರುತ್ತೆ? ಸೊ ಇದು ಮ್ಯಾಪಿಂಗ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಬಾರ್ಡರ್ ಆಗಿ ಡೆನ್ಮಾರ್ಕ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಜರ್ಮನಿ, ಲ್ಯಾಟ್ವಿಯಾ, ಲಿಥುನಿಯಾ, ಪೋಲ್ಯಾಂಡ್ ಮತ್ತು ರಷ್ಯಾ, ಸ್ವೀಡನ್ಗಳು ಕಂಡುಬರುತ್ತೆ. ಹಾಗೆ ದ ಬಾಲ್ಟಿಕ್ ಸಿ ಈಸ್ ಕನೆಕ್ಟೆಡ್. ಸೊ ಇದು ಯಾವುದಕ್ಕೆ ಕನೆಕ್ಟ್ ಆಗಿದೆ? ಮತ್ತು ವೈಟ್ ಸೀಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಹಲವಾರು ಗಲ್ಫ್ಗಳು ಕೂಡ ಕಂಡುಬರುತ್ತೆ. ಹಾಗೆ ಐಲ್ಯಾಂಡ್ಗಳು ಕೂಡ ಈ ಒಂದು ರೀಜನಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ನಮಗೆ ಬಾಲ್ಟಿಕ್ ಸೀನ ಬಾರ್ಡರಿಂಗ್ ಕಂಟ್ರಿಗಳನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಇದು ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.